ಆಧ್ಯಾತ್ಮಿಕ ಪರವಾಗಿ ಒಂದು ವಿಷಯ ಏನಂತಂದ್ರೆ ಧ್ಯಾನ ಅಂತಂದು ನಾವು ಎಲ್ಲರೂ ಧ್ಯಾನ ಮಾಡ್ತಾ ಇದ್ವಿ ಅಲ್ವಾ? ಧ್ಯಾನ ಮಾಡ್ತಾ ಇದ್ವಿ. ಆದರೆ ಧ್ಯಾನಕ್ಕೆ ನಿಜವಾದ ಅರ್ಥ ಏನು? ದ ಟ್ರೂ ಮೀನಿಂಗ್ ಆಫ್ ಮೆಡಿಟೇಷನ್ ನಾವು ಸ್ವಲ್ಪ ಅದು ಅರ್ಥ ಮಾಡ್ಕೋಬೇಕು. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಮಾಡ್ತಾನೆ ಇದ್ದೀವಿ, ಆಯ್ತಾ? ಬಟ್ ಅದರಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಒಂಥರ ಟ್ರೂ ಮೀನಿಂಗ್, ಅದು ನಿಜವಾದ ನಾವು ಏನು ತಿಳ್ಕೋಬೇಕು, ಹೇಗೆ ನಾವು ನಮ್ಮ ಜೀವನವನ್ನು ಪರಿವರ್ತನೆಗೊಳಿಸ್ಕೊಳ್ಳೋಕ್ಕೆ ಯಾವ ರೀತಿಯಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಕೂತ್ಕೊಂಡಿದ್ವಿ, ಕಣ್ಣು ಮುಚ್ಕೊಂಡಿದ್ವಿ, ಶ್ವಾಸ ಗಮನಿಸ್ತೀವಿ, ಧ್ಯಾನ ಆಯಿತು. ಧ್ಯಾನ ಆಯಿತು ಅಷ್ಟೇ. ಧ್ಯಾನ ಮಾಡಿದ್ವಿ, ಅವತ್ತು ಧ್ಯಾನ ಮಾಡಿದ್ವಿ ಅಷ್ಟೇ. ಅದು ಸಾಕಾಗತ್ತಾ ಅಂತ ಒಂದ್ಸರಿ ನಾವು ಕ್ವಶನ್ ಮಾಡ್ಕೋಬೇಕು, ಆಯ್ತಾ? ಮಿಕ್ಕಿದು 23 ಅವರ್ಸ್, ಫಾರ್ ಎಕ್ಸಾಂಪಲ್ ನೀವು 1 ಗಂಟೆ ಧ್ಯಾನ ಮಾಡ್ತೀರಾ, 23 ಗಂಟೆ ನೀವು ಧ್ಯಾನದಲ್ಲಿ ಇದ್ದೀರಾ, ಧ್ಯಾನದಲ್ಲಿ ಇಲ್ಲ. ಇದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಇದು ಎಲ್ಲರಿಗೂ, ಆಯ್ತಾ? ಸೊ ಅಲ್ಲಿ ಸಮಸ್ಯೆಗಳು ಜಾಸ್ತಿ. ಆದರೆ ಆ ರೀತಿಯಲ್ಲಿ ಮಾಡುವಾಗ ಏನಾಗ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ 1 ಗಂಟೆ ಧ್ಯಾನ ಮಾಡಿದ್ವಿ, ಧ್ಯಾನ ಶಕ್ತಿ ಬಂತು. ಆಮೇಲೆ ಧ್ಯಾನ ಮಾಡೋ ಸಮಯದಲ್ಲಿ ಏನಾಯಿತು? ಸೊ ನಮ್ಮ ಜೊತೆಗೆ ನಾವಿದ್ದೀವಿ, ಅಂದರೆ ದೇಹ ಮನಸ್ಸು ಒಂದೇ ಪ್ಲೇಸಲ್ಲಿ ಇದೆ, ಆಯ್ತಾ? ಧ್ಯಾನ ಮಾಡಿಲ್ಲದ ಸಮಯ ಏನಾಗುತ್ತದೆ? ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ. 23 ಅವರ್ಸ್ ಎಲ್ಲಿರ್ತೀರಿ ಗೊತ್ತಾ ನೀವು? ನಿಮ್ಮ ಮನಸ್ಸು ಎಲ್ಲಿರ್ತದೆ ನಿಮಗೆ ಗೊತ್ತಿಲ್ಲ. ಕೈ ಮಾತ್ರ ಇಲ್ಲಿ, ಕಾಲು, ಕೈ, ಕಣ್ಣು, ಮೂಗು ಎಲ್ಲ ಎಲ್ಲಿರ್ತದೆ. ನಿಮ್ಮ ಮನಸ್ಸು ನಿಮ್ಮ ಜೊತೆಗೆ ಇಲ್ಲ, ನೀವು ನಿಮ್ಮ ಜೊತೆಗೆ ಇಲ್ಲ, ಫಸ್ಟ್ ಆಫ್ ಆಲ್. ಸೊ ನೀವು ಮನೆಯಲ್ಲಿದ್ದರೆ ದೇಹ ಮನೇಲಿ ಇರ್ತದೆ, ಮನಸ್ಸು ಆಫೀಸಲ್ಲಿ ಇರ್ತದೆ. ಆಫೀಸಲ್ಲಿ ದೇಹ ಇದ್ರೆ ಮನಸ್ಸು ಮನೇಲಿ ಇರ್ತದೆ, ಆಯ್ತಾ? ಆಮೇಲೆ ನಾವು ನಾವು ಊಟ ತಿಂತಾ ಇರ್ತೀವಿ, ಮನಸ್ಸು ಮಾತ್ರ ಸಮಸ್ಯೆಗಳ ಮೇಲೆ ಓಡಾಡ್ತಾ ಇರ್ತದೆ. ನಾವು ಯಾರ ಜೊತೆಗೂ ಮಾತಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಯಾವುದೋ ನಾಳೆ ಬರಬೇಕಾ, ನಾಳೆ ಏನು ಮಾಡಬೇಕು, ಇದಕ್ಕೆ ಮುಂಚೆ ಏನಾಯಿತು, ಇಲ್ಲ ನಾಳೆ ಬರೋವಂಥ ಸಿಚುವೇಶನ್ಗೆ ಅದ್ರ ಬಗ್ಗೆ ಭಯ, ಸ್ವಲ್ಪ ಭಯಾನಕರ ಆಲೋಚನೆಗಳು ಏನೇನೋ ಒಳಗಡೆ ನಡೀತಾನೆ ಇರ್ತದೆ. ಬಟ್ ಈ ಕಡೆ ಕೈಯಿಂದ ಆಹಾರ ಒಳಗಡೆ ಹೋಗ್ತಾ ಇರ್ತದೆ, ಏನು ಸಂಬಂಧನೇ ಇಲ್ಲ, ಮ್ಯಾಚೇ ಆಗಿಲ್ಲ ಅಲ್ವಾ? ಸೊ ಈ ರೀತಿಯಲ್ಲಿ ಆಗುವಾಗ ಏನಾಗತ್ತೆ ಅಂತ, ಇದೊಂಥರ ಅಂದರೆ ಇದು ಒಂದು ಅದ್ಭುತವಾದ ವಿಷಯ. ಇದು ನಾವು ಇವತ್ತು ತಿಳ್ಕೋಬೇಕು. ಓಕೆ, ಸಣ್ಣ ವಿಷಯನೇ, ಬಟ್ ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಎಲ್ಲರೂ ಇದು ಪಾಲನೆ ಮಾಡ್ತಾ ಹೋಗಿ, ಆಯ್ತಾ? ನಿಜವಾದ ಧ್ಯಾನ ಅರ್ಥ ತಿಳಿಬೋದು, ಆಮೇಲೆ ಅದನ್ನು ಅಳವಡಿಸ್ಕೋಬೋದು. ತಿಳಿಯೋದೊಂದಲ್ಲ, ಅಳವಡಿಸ್ಕೊಂಡೋದು ತುಂಬ ಇಂಪಾರ್ಟೆಂಟ್. ಅದು ನಾವು ಮಾಡ್ತಾ ಇಲ್ಲ ಅಂತದಕ್ಕೆ ನಾನು ಈ ಸಮಾಚಾರ, ಈ ಸನ್ನಿವೇಶವನ್ನು ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ, ಆಯ್ತಾ? ಯಾರು ಮಾಡಲ್ಲ, ಮೋಸ್ಟ್ಲಿ ಮಾಡಲ್ಲ. ಸೊ ತುಂಬ ಕಡಿಮೆ ಜನ ಮಾಡ್ತಾ ಇರ್ತಾರೆ. ಯಾರು ಮಾಡ್ತಾರೆ ಹೇಳಿ? ಯೋಗಿಗಳು, ಋಷಿಗಳು, ಮುನಿಗಳು, ಮಾಸ್ಟರ್ಸು ಮಾಡ್ತಾರೆ ಅಷ್ಟೇ. ಮಿಕ್ಕಿದ ಸಾಮಾನ್ಯ ಜನ, ಇಲ್ಲ ಅಭ್ಯಾಸದಲ್ಲಿರುವಂಥವ್ರು, ಸಾಧನ ಮುಂದುವರಿಸ್ತಾ ಇರೋಂಥವ್ರು ಪದೇ 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 ಅದನ್ನು ಸ್ಲೈಡ್ ಆಗ್ತಾನೆ ಇರ್ತಾರೆ, ಅಂದರೆ ಅಲ್ಲಿಂದ ಜಾರ್ತಾ ಇರ್ತಾರೆ ಪಕ್ಕೆ, ಆಯ್ತಾ? ಅವ್ರ ಕೈಯಲ್ಲಿ ಆಗಲ್ಲ. ಬೇಕಂದ್ರೆ ನಮ್ಮ ಲೈಫ್ ನಾವೇ, ನೀವಾಗಲಿ, ನಾನಾಗಲಿ, ಇನ್ನೊಬ್ಬರಾಗಲಿ, ಆಯ್ತಾ? ಜಸ್ಟ್ ಪರಿಶೀಲನೆ ಮಾಡ್ಕೊಳ್ಳಿ ಏನು ನಡೀತಾ ಇದೆ ಅಂತ, ಆಯ್ತಾ? ಉದಾಹರಣೆಗೆ ಬ್ರಹ್ಮಮುಹೂರ್ತ ಧ್ಯಾನ ಮಾಡಿದ್ರಿ, 4 to 5 ಧ್ಯಾನ ಆಯಿತು. ಧ್ಯಾನ ಸಮಯದಲ್ಲಿ ಈ ಬಾಹ್ಯ ಪ್ರಪಂಚನೇ ಇಲ್ಲ ನನ್ನ ಹತ್ರ, ನನಗೂ ಬಾಹ್ಯ ಪ್ರಪಂಚ ಸಂಬಂಧನೇ ಇಲ್ಲ, ಆಯ್ತಾ? ಏನಾಗಿದೆ ಅಲ್ಲಿ? ನಾವು ಮನಸ್ಸನ್ನು ಚಂಚಲವಾಗಿರುವಂಥ ಮನಸ್ಸನ್ನು ಅದು ಕಟ್ಟಡಿ ಮಾಡೋಕ್ಕೆ, ಅದನ್ನು ಮುಚ್ಚಲೆ ಮಾಡೋಕ್ಕೆ ಏನು ಮಾಡಿದ್ದೀವಿ? ಶ್ವಾಸ ಹಿಡ್ಕೊಂಡಿದ್ವಿ. ಆ ಶ್ವಾಸ ಹಿಡ್ಕೊಂಡವಾಗ ಶ್ವಾಸ ನೆಮ್ಮದಿ ಆಗಿ 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 ಮನಸ್ಸು ಸಹ ನೆಮ್ಮದಿ ಆಯಿತು, ಶೂನ್ಯ ಆಯಿತು. ಆವಾಗ ನಾನು ನನ್ನ ಶ್ವಾಸ ಜೊತೆಗೆ ಇದ್ದೀನಲ್ಲ, ಶ್ವಾಸ ಅನ್ನೋದು ಪ್ರಸ್ತುತ ವಿಷಯ, ಇದು ಭೂತ ಭವಿಷ್ಯಕ್ಕೆ ಸಂಬಂಧ ಇಲ್ಲ. ಅವಾಗ ಏನಾಗುತ್ತೆ? ನಾನು ಶ್ವಾಸ ಜೊತೆಗೆ ನಾನು ಇದ್ದೀನಲ್ಲ, ಅವಾಗ ನನ್ನ ಜೊತೆಗೆ ನಾನು ಇದ್ದೀನಿ, ಅಂದರೆ ನನ್ನ ಮನಸ್ಸು ಇಲ್ಲೇ ಇದೆ, ದೇಹ ಇಲ್ಲೇ ಇದೆ, ಆತ್ಮ ಅಂತರಾತ್ಮ ನನ್ನ ಒಳಗಡೆನೇ ಇದೆ. ಇಡೀ ದೇಹದಲ್ಲಿ ಪ್ರತಿ ಅಣುವು ಕಣದಲ್ಲಿ ನನ್ನ ಅಂತರಾತ್ಮ ಇದೆ. ದ ಕಾನ್ಸಿಯಸ್ನೆಸ್
pervades the consciousness exists all throughout the body. ಆಯ್ತಾ? ಸೊ ಈ ತರ ಇರುವಾಗ ನನ್ನ ಎಲ್ಲ ನನ್ನ ಎಲ್ಲದನ್ನು ಒಂದಾನಾಗಿ ಬಾಡಿ ಮೈಂಡ್ ಸೋಲ್ ಆಲ್ ಆರ್ ಅಟ್ ಒನ್ ಪ್ಲೇಸ್. ಅವಾಗ ನನಗೆ ಸಿಕ್ತು ಬಹುತ್ ಅಂದ್ರೆ ದೊಡ್ಡ ದೊಡ್ಡ ಪರಿಣಾಮದಲ್ಲಿ ನನಗೆ ಶಾಂತಿ ಸಿಕ್ತು. ದೊಡ್ಡ ಪರಿಣಾಮದಲ್ಲಿ ನನಗೇನು ಸಿಕ್ತು? ಶಾಂತಿ, ಸಮಾಧಾನ ಮತ್ತೆ ಶಕ್ತಿ ಎಲ್ಲ ಸಿಕ್ತು ಧ್ಯಾನದಲ್ಲಿ. ಆಯ್ತು, ಚೆನ್ನಾಗಿತ್ತು. ಅಂದ್ರೆ ಒಳಗಡೆಯಿಂದನೇ ಒಂದು ಆನಂದ ಸಿಕ್ತು. ಆನಂದಕ್ಕೆ ಯಾವುದೂ ಖರ್ಚಿಲ್ಲ, ವೆಚ್ಚಿಲ್ಲ, ಬಟ್ ನನಗೆ ಆನಂದ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಫೀಲಿಂಗ್ ಸೋ ಲೈಟ್, ಬ್ಲಿಸ್ಫುಲ್, ಎವ್ರಿಥಿಂಗ್. ಬ್ರಹ್ಮಮುಹೂರ್ತ ಧ್ಯಾನ ಮುಗಿಸಿದ್ವಿ, ಆಚೆ ಕಡೆ ಬಂದ್ವಿ. ಶುರು ಆಯ್ತು ಈಗ. ಆಯ್ತಾ? ಮನೆಯಲ್ಲಿ ಬಂದ್ವಲ್ಲ, ಅಲ್ಲಿ ಮಕ್ಕಳು ಒಂಥರ, ಹಸ್ಬೆಂಡ್ ಒಂಥರ, ಇಲ್ಲ ಎಂತಿ ಒಂಥರ, ಏನೋ ಒಂದು ರೀತಿಯಲ್ಲಿ ಆ ಫ್ಯಾಮಿಲಿಯಲ್ಲಿ ಅವರೊಂಥರ, ಅವ್ರು ಇನ್ನೂ ಎದ್ದೇ ಇಲ್ಲ, ಇವ್ರು ಏನೋ ಮಾಡ್ತಾ ಇದ್ದಾರೆ, ಎಲ್ಲ ಶುರು ಆಯ್ತು ಈಗ. ಈಗ ನಿಮ್ಮ ಜೊತೆಗೆ ನೀವು ಇರ್ತೀರಾ? ಸಾಧ್ಯನೇ ಇಲ್ಲ. ನೀವು ಯಾರ ಜೊತೆಗೆ ಇರ್ತೀರಿ? ಅವರು ಸಮಸ್ಯೆ ಏನೋ ನಡೀತಿದ್ರೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಊಟ ರೆಡಿ ಮಾಡಬೇಕು, ಅವ್ರೇನೋ ಒಂದು ಕ್ವಶನ್ ಕೇಳ್ತಾನ, ಅವನ ಜೊತೆಗೆ ಹೋಗ್ಬೇಕು, ಜಗಳ ಮಾಡಬೇಕು. ಟೋಟಲಿ ಯುವರ್ ಔಟ್ ಆಫ್ ಯುವರ್ ಬಾಡಿ ಅಂದ್ರೆ ನಿಮ್ಮ ಬಾಡಿ ಮಾತ್ರ ಇದೆ ಅಷ್ಟೇ, ನಿಮ್ಮ ಮೈಂಡ್ ನಿಮ್ಮ ಜೊತೆಗೆ ಇಲ್ಲ. ನೋಡಿದ್ರ? ಈಗ ಪರಿಷ್ಕಾರಗಳು ಬರೋದಿಲ್ಲ ಈ ತರ ಮಾಡಿದ್ರೆ. ಅಂದ್ರೆ ಅವಸರ ಇದೆ ಇಲ್ಲ ಅಂತಿಲ್ಲ. ಓಕೆ, ಸ್ವಲ್ಪ ಕೆಲಸಗಳಿರ್ತವೆ, ಮಾಡಬೇಕು. ಆಯ್ತಾ? ಅದು ಮಾಡೋವರೆಗೂ ಆ ಕೆಲಸ ಜೊತೆಗೆ ಇರಿ, ಪರವಾಗಿಲ್ಲ. ನಿಮ್ಮ ಮನಸ್ಸು ಆ ಕೆಲಸ ಜೊತೆಗೆ ಇರಿ, ದೇಹ ಮಾತ್ರ ಮನಸ್ಸು ಎಲ್ಲೋದು ಮಾಡ್ತಾ ಇರ್ತದೆ. ನಿಮ್ಮ ಕೈ ಹಿಂಗೆತ್ತು, ನಿಮ್ಮ ಕಾಲು ಹಿಂಗೆತ್ತು, ಇಲ್ಲಿ ಕೂತ್ಕೋ, ಅಲ್ಲಿ ನಡಿ ಅಂತಂದ್ರೆ ನಿಮ್ಮ ಮನಸ್ಸು ಏನಿರ್ತದೆ ನಿಮ್ಮ ಬಾಡಿ ಮಾಡ್ತಾ ಇದೆ ಪಾಪ. ಆದ್ರೆ ಯಾವಾಗಲೂ ಆಚೆ ಕಡೆ ಇರೋದ ಕೆಲಸ ಆಗೋಯ್ತಲ್ಲ, ಒಂದು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸ ಆಗೋಯ್ತಲ್ಲ, ಮತ್ತೆ ವಾಪಸ್ ಬಂದ್ಬಿಟ್ಟು ನಿಮ್ಮ ಜೊತೆಗೆ ನೀವಿರಿ. ಆಯ್ತಾ? ಊಟ ತಿಂತಾ ಇದ್ರಾ? ಊಟ ಹೇಗೆ ತಿಂತಾ ಇದ್ರಿ? ಯಾವ ಪ್ಲೇಟು, ಯಾವ ಗ್ಲಾಸು, ಯಾವ ಚಮಚೆ, ಎಷ್ಟು ತಿಂತಾ ಇದ್ರಿ, ಏನು ಮಿಕ್ಸ್ ಮಾಡ್ತಾ ಇದ್ರಿ, ಹೇಗೆ ಒಳಗಡೆ ತಗೊಂತಾ ಇದ್ರಿ, ಎಷ್ಟು ಟೇಸ್ಟ್ ಇದೆ, ಏನಿದೆ ಗಮನಿಸ್ಬೇಕಲ್ಲ. ಅವಾಗ ನಿಮ್ಮ ಜೊತೆಗೆ ನೀವಿರ್ತೀರಿ. ಆಯ್ತಾ? ಸಂಪೂರ್ಣವಾಗಿ. ಅರ್ಥ ಆಯ್ತಾ? ನಿಮ್ಮ ಬಾಡಿ ಪ್ರೆಸೆನ್ಸ್, ಮೆಂಟಲ್ ಪ್ರೆಸೆನ್ಸ್, ಸೋಲ್ ಎನಿವೇ ಇರ್ತದೆ. ಸೋಲ್ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ನಾವು ಜೀವನ ಮಾಡ್ತಾ ಇದೀವಿ, ನಾವು ಬದುಕಿದೀವಿ, ಜೀವಂತವಾಗಿ ಉಳ್ಕೊಂಡಿದೀವಿ ಅಂತಂದ್ರೆ ಅಷ್ಟೇ. ಯು ಆರ್ ದೇರ್, ಯುವರ್ ಕಾನ್ಶಿಯಸ್ನೆಸ್, ಯುವರ್ ಸೋಲ್ ಆಲ್ವೇಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ವಿತ್ ಯು. ಅದು ಇಲ್ಲ ಅಂತಂದ್ಮೇಲೆ ಒಂದು ಸೆಕೆಂಡ್ ನಾವಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಬಿಟ್ಬಿಡಿ, ಆ ಸಮಾಚಾರನ ಬಿಟ್ಬಿಡಿ. ಆತ್ಮಶಕ್ತಿ ಹೆಚ್ಚು ಮಾಡ್ಕೋಬೇಕು, ಆತ್ಮಶಕ್ತಿ ಹಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಏನೋ ಹೇಳ್ತಾ ಇರ್ತಾರೆ, ಅದೆಲ್ಲ ಕರೆಕ್ಟ್ ಅಲ್ಲ. ಆತ್ಮಶಕ್ತಿ ನೀವು ಹೆಚ್ಚು ಮಾಡೋದಿಲ್ಲ, ಕಡಿಮೆ ಮಾಡೋದಿಲ್ಲ. ಅರ್ಥ ಆಯ್ತಾ? ಆತ್ಮ ಅರಿವು ಮಾತ್ರ ಇರ್ತದೆ ಅಷ್ಟೇ. ವಿಟ್ನೆಸ್ಸಿಂಗ್, ಅರಿವು, ಅವೇರ್ನೆಸ್, ವಿಟ್ನೆಸ್ಸಿಂಗ್ ಅಷ್ಟೇ ಇರೋದು ಸಮಾಚಾರ. ನಾನು ಶಕ್ತಿ ಹೆಚ್ಚು ಮಾಡ್ತೀನಿ ಆತ್ಮಕ್ಕೆ, ಇದು ಅದು, ಅದೆಲ್ಲ ಸುಳ್ಳು. ಯಾವ ಶಕ್ತಿ ಹೆಚ್ಚು ಮಾಡ್ತೀರಿ ಆತ್ಮಕ್ಕೆ? ನೀವ್ಯಾರು ಹೆಚ್ಚು ಮಾಡಕ್ಕೆ, ಕಮ್ಮಿ ಮಾಡಕ್ಕೆ? ನಿಮ್ಗೆ ಸಾಧ್ಯವಿದೆಯಾ? ಆತ್ಮಶಕ್ತಿ ಹೆಚ್ಚು ಮಾಡೋದು, ಕಡಿಮೆ ಮಾಡೋದು ಸಮಸ್ಯೆನೇ ಇಲ್ಲ, ಸಾಧ್ಯವೇ ಇಲ್ಲ. ಅದ್ರ ಬಗ್ಗೆ ಮರೆತು ಬಿಡಿ. ಇರೋದು ಒಂದೇ, ಆ ಆತ್ಮ ನಮ್ಮ ಒಳಗಡೆ ಇರೋದಕ್ಕೆ ಅರಿವು ಬೇಕಾ, ಸಾಕ್ಷಿ ಬೇಕಾ, ಅದನ್ನು ವಿಟ್ನೆಸ್ ಮಾಡಬೇಕಾ? ಅದು ಪ್ರಯತ್ನ ಮಾಡಿ ಧ್ಯಾನದಿಂದ. ಆ ಧ್ಯಾನ ಮಾಡಿ ಅದನ್ನ ಅರಿವು ತಗೊಳ್ಳಿ. ಒಳಗಡೆ ಅದೊಂದಿದೆ, ಜೀವಂತವಾಗಿದೆ. ನಾನು ಕಣ್ಣು ಮುಚ್ಚಿದ್ರೂ ಇದೆ, ನಿದ್ದೆದಲ್ಲಿದ್ರೂ ಇದೆ, ಏನ್ ಮಾಡ್ತಾ ಇದ್ರು ಒಳಗಡೆ ಒಂದಿದೆ, ಅದು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತದೆ. ಅರ್ಥ ಆಯ್ತಾ? ಅಷ್ಟು ಆ ಅರಿವು ತಗೊಳ್ಳಿ ಸಾಕು. ನೀವು ನಿದ್ದೆ ಮಾಡ್ತಾ ಇದ್ರಿ, ನಿಮ್ಮಲ್ಲಿ ಏನೇನು ನಡೀತಾ ಇದೆ ನಿಮ್ಗೇನು ಗೊತ್ತು? ಆದ್ರೂ ಒಂದು ಒಂದು ಎಚ್ಚರಿಕವಾಗಿರ್ತದೆ. ನೀವು ನಿದ್ದೆದಲ್ಲಿರುವಾಗಲೂ ಅದು ಎಚ್ಚರಿಕವಾಗಿರ್ತದೆ. ಅದೇ ಆತ್ಮ, ಅದೇ ಆ ಚೈತನ್ಯ. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಆತ್ಮ ಬಗ್ಗೆ ಬಿಟ್ಬಿಡಿ. ಈಗ ಮನಸ್ಸು, ದೇಹ ತಗೋಣ. ಈಗ ಧ್ಯಾನದಲ್ಲಿ ಮನಸ್ಸನ್ನು ದೇಹದನ್ನು ಒಂದನ ಮಾಡಿ ಕೂತ್ಕೊಂಡಿದ್ರಿ, ಚೆನ್ನಾಗಿ ಶಕ್ತಿ ಆಯ್ತು, ಯುಕ್ತಿ ಆಯ್ತು, ಶಾಂತಿ ಆಯ್ತು, ಎಲ್ಲ ಆಯ್ತು.
ಪಕ್ಕಕ್ಕೆ ಬಂದಿದ್ರಿ, ಸಂಸಾರಕ್ಕೆ ಎಂಟರ್ ಆಯ್ತು ಅಂದರೆ ಫ್ಯಾಮಿಲಿ ಮ್ಯಾಟರ್ಸ್ ಆಗಲಿ, ಕೆಲಸದಾಗಲಿ, ಇನ್ನೊಂದು ಯಾವುದೋ ದಿನನಿತ್ಯ ಮಾಡಬೇಕಲ್ಲ, ನಮ್ಮ ವೃತ್ತಿ, ಇನ್ನೊಂದು ಒಂದು ಗಂಟೆ ಧ್ಯಾನ, 23 ಗಂಟೆ. ಅಫ್ಕೋರ್ಸ್ ನಿದ್ದೆದಲ್ಲಿ ಗ್ಯಾರಂಟಿ ಇಲ್ಲ. ಇತ್ತೀಚಿನ ಸಮಯದಲ್ಲಿ ನಿದ್ದೆದಲ್ಲಿನೂ ನಿಮ್ಮ ಮನಸ್ಸು ಶಾಂತಿಯಾಗಿರ್ತದೆ ಅಂದ್ರೆ ನೋ ಗ್ಯಾರಂಟಿ. ಅದನ್ನು ನಾವು ಚರ್ಚೆ ಮಾಡಿದ್ವಿ, ನಿದ್ರೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಸೊ ಅಲ್ಲಿನೂ ಸಹ ಕನಸುಗಳು 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 ನಡೀತಾನೆ ಇರ್ತದೆ. ನೋ ಡೀಪ್ ಸ್ಲೀಪ್. ಅರ್ಥ ಆಯ್ತಲ್ಲ? ಅಲ್ಲಿ ಗೊಂದಲ. ಅದಕ್ಕೆ ನಾನು 23 ಗಂಟೆ ಲೆಕ್ಕ ಮಾಡಿದ್ದೀನಿ. 1 ಗಂಟೆ ಧ್ಯಾನ ತಗೊಂಡಿದ್ದೀನಿ, 23 ಗಂಟೆ ಲೆಕ್ಕ ಮಾಡಿದ್ದೀನಿ. 23 ಗಂಟೆದಲ್ಲಿ ನಾವು ಮಾಡ್ತಾ ಇರೋದು ಏನು? ಆದ್ರಿಂದ ನಮ್ಮ ಕಷ್ಟಗಳಾಗ್ಲಿ, ವ್ಯಾಧಿಗಳಾಗ್ಲಿ, ಸಮಸ್ಯೆಗಳಾಗ್ಲಿ, ಸಂಬಂಧಗಳಾಗ್ಲಿ, ಇನ್ನೊಂದು ಯಾವುದು ಇಂಪ್ರೂವ್ ಆಗಲ್ಲ. ಎಲ್ಲ ಹಾಗೆ ಇರ್ತವೆ. ಧ್ಯಾನ ಮಾಡಿದ್ರೆ ಎಲ್ಲ ಸರಿ ಹೋಯ್ತು, ಧ್ಯಾನ ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ, ನನ್ನ ಜೀವನ ಹೇಗೆ, ಏನು ಮಾಡಬೇಕು, ಇಷ್ಟೆಲ್ಲ ಧ್ಯಾನ ಮಾಡ್ತೀನಿ, 1 ಗಂಟೆ ಮಾಡ್ತೀನಿ, 2 ಗಂಟೆ ಮಾಡ್ತೀನಿ, 3 ಗಂಟೆ ಮಾಡ್ತೀನಿ, ಆದರೂ ಸಮಸ್ಯೆಗಳು ತೀರ್ತಾ ಇಲ್ಲ, ಹೇಗೆ, ಯಾಕೆ ಅಂತ ಪ್ರಶ್ನೆಗಳು ಬರ್ತಾನೆ ಇದೆ ಎಲ್ಲ ಕಡೆಯಿಂದ. ಆಯ್ತಾ? ಅದಕ್ಕೂ ಸಮಾಧಾನ ಇವತ್ತು. ಏನದು ಅಂತಂದ್ರೆ, 1 ಗಂಟೆ ಧ್ಯಾನ ಮಾಡಿದ್ರಿ, ನಿಮ್ಮ ಜೊತೆಗೆ ನೀವಿದ್ದೀರಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಜೊತೆಗೆ ನೀವಿರೋದಂತ ಏನು ಗೊತ್ತಾ? ಈ ಎಕ್ಸಿಸ್ಟೆನ್ಸ್ ಅಂತಂದ್ರೆ ಈ ಪ್ರಕೃತಿ, ಈ ನಿಸರ್ಗ, ಆಯ್ತಾ, ಈ ವಿಶ್ವ, ಈ ಸೃಷ್ಟಿ ಜೊತೆಗೆ ನೀವಿದ್ದೀರಿ ಅಂತ ಅರ್ಥ. ಆಯ್ತಾ? ಅಲ್ಲಿ ಏನು ಡಿವಿಯೇಷನ್ ಇಲ್ಲ. ನಿಮ್ಮ ದೇಹ, ನಿಮ್ಮ ಮನಸ್ಸು ಶೂನ್ಯ ಇದೆ. ಅಂದ್ರೆ ಶ್ವಾಸ ಗಮನಿಸುವಾಗ ಮನಸ್ಸು ನಿಶಬ್ದ ಆಯಿತು, ನೆಮ್ಮದಿ ಆಯಿತು, ಶೂನ್ಯ ಆಯಿತು. ಅವಾಗ ನಿಮ್ಮ ದೇಹ ಒಂದೇ ಕಡೆ ಇದೆ. ನಿಮ್ಮ ನಿಮ್ಮ ಅಬ್ಸರ್ವೇಷನ್, ನಿಮ್ಮ ಏರುಕ ಅಂತ ಹೇಳ್ತಾರೆ ತೆಲುಗಲ್ಲಿ, ಅದನ್ನು ಇಲ್ಲಿ ಅರು ಅಂತ ಹೇಳ್ತೀವಿ, ಅದು ಒಂದೇ ಕಡೆ ಇದೆ. ಆಯ್ತಾ? ಆವಾಗ ಏನು ಅಂತಂತಂದ್ರೆ, ನೀವು ಆ ಎಕ್ಸಿಸ್ಟೆನ್ಸ್ ಜೊತೆಗೆ, ಆಯ್ತಾ, ಆ ನಿಸರ್ಗ ಜೊತೆಗೆ ನೀವಿದ್ದೀರಿ. ಆಯ್ತಾ? ಆ ಥರ ಇರುವಾಗ ಅಂದ್ರೆ ಆ ಪ್ರಸ್ತುತ ಕ್ಷಣದಲ್ಲಿ ನೀವಿದ್ದೀರಿ. ಆ ಭೂತಕ್ಕೆ ಹೋಗಿಲ್ಲ, ಭವಿಷ್ಯತ್ತಕ್ಕೂ ಹೋಗಿಲ್ಲ. ನೀವು ಭೂತ ನಿಮ್ಮಲ್ಲಿ ಇಲ್ಲ, ಭೂತಕಾಲ ಇಲ್ಲ. ದಟ್ ಮೀನ್ಸ್ ಫಾಸ್ಟ್ ಟೈಮ್ ಇಸ್ ನಾಟ್ ಫಾಸ್ಟು ಇಲ್ಲ, ಫಾಸ್ಟ್ ಇಲ್ಲ, ಫ್ಯೂಚರು ಇಲ್ಲ. ಎಲ್ಲಿದ್ದೀರಿ ನೀವು? ಪ್ರೆಸೆಂಟ್ ಅಲ್ಲಿ ಇದ್ದೀರಿ. ಆಯ್ತಾ? ಎಸ್, ದಟ್ ಈಸ್ ದ ಮ್ಯಾಜಿಕ್. ಅಲ್ಲಿ ಮ್ಯಾಜಿಕ್ ಇದೆ. ನೀವು ಯಾವಾಗ ಪ್ರೆಸೆಂಟ್ ಅಲ್ಲಿ ಇರ್ತೀರೋ, ಆಯ್ತಾ, ಪ್ರಸ್ತುತ ಕ್ಷಣದಲ್ಲಿ ಇರ್ತೀರೋ, ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ವಿಟ್ನೆಸ್ಸಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವಿಟ್ನೆಸ್ಸಿಂಗ್ ಅಂದ್ರೆ ಏನು ಗೊತ್ತಾ? ನೀವು ಏನೇ ಮಾಡ್ತಾ ಇದ್ರು ನಿಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ಸಮಾಚಾರ, ಅದ್ರ ಬಗ್ಗೆ ಅರಿವು ನಿಮ್ಮಲ್ಲಿ ಇರತ್ತೆ. ಆಯ್ತಾ? ಎರಡು ದ್ವಂದ್ವ ಇರಲ್ಲ ಅಲ್ಲಿ, ಒಂದೇ ಇರೋದು. ಒಂದೇ ಮನಸ್ಸು, ದೇಹ ಒಂದೇ ರೀತಿಯಲ್ಲಿ ನಡೀತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ನಾವು ಆ ಧ್ಯಾನದಿಂದ ಆಚೆ ಕಡೆ 1 ಗಂಟೆ ಬಿಟ್ಟು ಆಚೆ ಕಡೆ ಬರ್ತೀವಲ್ಲ, ಅಲ್ಲಿ ಆಗುವಂತ ಪರಿಸ್ಥಿತಿ ಏನಪ್ಪಾ ಅಂದ್ರೆ, ಅಲ್ಲಿ ವ್ಯತಿರೇಕವಾಗಿರ್ತದೆ. ಯಾವ ರೀತಿಯಲ್ಲಿ? ನಾವು ಯಾವುದೇ ಕೆಲಸ, ದೇಹ ಒಂದು ಕೆಲಸ ಮಾಡ್ತಾ ಇರ್ತದೆ, ಮನಸ್ಸು ಇನ್ನೊಂದು ಕೆಲಸ ಮಾಡ್ತಾ ಇರ್ತದೆ. ಎರಡು ಒಂದರಲ್ಲಿ ಇಲ್ಲ, ಒಂದೇ ಪೇಜಲ್ಲಿ ಇಲ್ಲ ಎರಡು. ಆಯ್ತಾ? ಒಂದೇ ಪ್ಲೇಸಲ್ಲಿ ಇಲ್ಲ, ಒಂದೇ ಕ್ಷಣದಲ್ಲಿ ಇಲ್ಲ. ವಿಟ್ನೆಸ್ಸಿಂಗ್ ಅಂತೂ ಹೋಯ್ತು ಎಲ್ಲೋ. ನೋ ವಿಟ್ನೆಸ್ಸಿಂಗ್ ಅಟ್ ಆಲ್. ಅರ್ಥ ಆಯ್ತಾ? ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇರ್ತದೆ, ದೇಹ ಏನೇನೋ ಮಾಡ್ತಾ ಇರ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಮಿಸ್ಅಲೈನ್ಮೆಂಟ್. ಅರ್ಥ ಆಯ್ತಾ? ವಾಟ್ ಈಸ್ ಅಲೈನ್ಮೆಂಟ್? ಮೈಂಡ್ ಅಂಡ್ ಬಾಡಿ ಈಸ್ ಎಕ್ಸಿಸ್ಟಿಂಗ್ ಅಟ್ ದ ಸೇಮ್ ಪಾಯಿಂಟ್, ರೈಟ್? ಎರಡೂ ಒಂದೇ ಕೆಲಸ ಮಾಡುವಾಗ, ಒಂದರಲ್ಲೇ ಏಕೀಕೃತ ಆಗುವಾಗ, ಕೇಂದ್ರೀಕೃತ ಆಗುವಾಗ, ಅದನ್ನು ನಾವು ಅಲೈನ್ಮೆಂಟ್ ಅಂತ ಕರಿತೀವಿ. ಸೋಲ್ ಬಗ್ಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ ನಾನು. ಸೋಲ್ ಯಾವಾಗಲೂ ಇರ್ತದೆ, ನೀವು ನೆನಪು ಮಾಡ್ಕೊಂಡದೇ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಟು ವರಿ ಅಟ್ ಆಲ್. ಓಕೆ? ವರಿ ಅಬೌಟ್ ಯುವರ್ ಮೈಂಡ್ ಅಂಡ್ ವರಿ ಅಬೌಟ್ ಯುವರ್ ಬಾಡಿ. ಅರ್ಥ ಆಯ್ತಾ? ಈಗ ಮಿಸ್ ಅಲೈನ್ಮೆಂಟ್ ಅಂದ್ರೆ ಏನು? ನಿಮ್ಮ ಮೈಂಡ್ ಒಂದು ಕಡೆ, ದೇಹ ಒಂದು ಕಡೆ. ಅರ್ಥ ಆಯ್ತಾ? ಈಗ ನೋಡ್ಕೊಳ್ಳಿ ಏನಾಗತ್ತೋ. ಈ ರೀತಿ ಇರುವಾಗ ನಿಮ್ ಮಿಸ್ ಅಲೈನ್ಮೆಂಟ್ ಯಾವಾಗ ಆಗ್ತದೆ ನಿಮ್ಮಲ್ಲಿ, ನೀವು ಆ ಪ್ರೆಸೆಂಟ್ ಟೈಮಲ್ಲಿ ಇರಕ್ಕಾಗಲ್ಲ. ಪ್ರೆಸೆಂಟ್ ಮೂಮೆಂಟ್, ಆ ಕರೆಂಟ್ ಮೂಮೆಂಟ್ ಅದರಲ್ಲಿ ಇರಕ್ಕೆ ಆಗಲ್ಲ ಅಂತ ಅಂದ್ರೆ, ಅವಾಗ ಏನು ಅರ್ಥ ಅಂದ್ರೆ, ನೀವು ಈ ನಿಸರ್ಗ ಜೊತೆಗೆ ನೀವು ಇಲ್ಲ. ಯು ಆರ್ ಡಿವಿಯೇಟೆಡ್. ನೀವು ಪಕ್ಕ ಹೋಗ್ಬಿಟ್ಟಿದ್ರಿ. ಅವಾಗ ನಿಮ್ಮ ಕೆಲಸ
ಈ ನಿಸರ್ಗ ತೀರಿಸೋದಿಲ್ಲ. ಒಂದು ಅದ್ಭುತವಾದ ವಿಷಯ ಇದೆ ಇಲ್ಲಿ, ಅರ್ಥ ಆಯ್ತಾ? ಇದು ಒಂದು ಮಹಾನ್ ಭಾವ, ಮಹಾನ್ ವ್ಯಕ್ತಿ, ಅವರ ಹೆಸರು ಎಮರ್ಸನ್ ಅಂತ. ಆ ಬುಕ್ ಬೇಕಾದ್ರೆ ನೀವು ಓದಬೇಕು, ಆಯ್ತಾ? ಇದನ್ನು ಆಕ್ಚುಲಿ ನಾನು ಬುಕ್ ತರಿಸ್ಬೇಕು, ಇನ್ನು ಬಂದಿಲ್ಲ. ಸೊ ಎಮರ್ಸನ್ ಎಸ್ ಎಸ್, ಬುಕ್ ಹೆಸರೇನು? ಬುಕ್ ಹೆಸರು ಆಕ್ಚುಲಿ ಎಸ್ ಎಸ್ ಅಂತ ಟೈಪ್ ಮಾಡಿ ಬೇಕಾದ್ರೆ, ESSAYS, ಎಸ್ ಎಸ್ ಬೈ ಎಮರ್ಸನ್. ಅರ್ಥ ಆಯ್ತಾ? ಸೊ ಈ ವ್ಯಕ್ತಿ ತುಂಬಾ ಚೆನ್ನಾಗಿ ಮಾತಾಡಿದ ಇದ್ರ ಬಗ್ಗೆ, ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗತ್ತಂದ್ರೆ, ನೀವು ಯಾವ ಸಮಸ್ಯೆ ಇದ್ರು ಸಮಸ್ಯೆ ಹಿಂದೆ ಹೋಗ್ಬಾರ್ದು, ವ್ಯಾಧಿ ಹಿಂದೆ ಹೋಗ್ಬಾರ್ದು, ಕಷ್ಟ ಇದೆ ಹೋಗ್ಬಾರ್ದು, ಅದು ಹಿಂದೆ ಹೋಗ್ಬಾರ್ದು. ಅದ್ರ ಹಿಂದೆ ಹೋಗಿ 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 ಅದು ಸಾಲ್ವ್ ಆಗೋದೇ ಇಲ್ಲ, ಆಯ್ತಾ? ಆಮೇಲೆ ಸಂಬಂಧಗಳು ಸರಿಯಿಲ್ಲ, ಅದ್ರ ಹಿಂದೆ ಹೋಗಿ ಹೋಗಿ ಮನಸ್ಸು ಅದೇ ಮೈಂಡ್ ಉಪಯೋಗಿಸಿ ಹಿಂಗ್ ಮಾತಾಡಿ ಹಂಗ್ ಮಾತಾಡಿ ಏನೋ ಮಾಡಕ್ ಹೋಗ್ತಿರಲ್ಲ, ಆಗೋದಿಲ್ಲ, ಆಗೋದಿಲ್ಲ ಅಷ್ಟೇ. ಮತ್ತೇನ್ ಮಾಡ್ಬೇಕು ನಾನು? ಏನು ಮಾಡ್ಕೋಬೇಡಿ. ನೀವು ನಿಮ್ಮ ಮೈಂಡ್ ಅನ್ನು ತಂದು ನಿಮ್ಮ ಬಾಡಿ ಜೊತೆಗೆ ಕೂಡ್ಸ್ಕೊಳ್ಳಿ ಸಾಕು. ಊಟ ಮಾಡ್ತಾ ಇದ್ದೀರಾ, ಊಟ ಮಾಡಿ ಸಾಕು. ಮಾತಾಡ್ತಾ ಇದ್ದೀರಾ, ಮಾತುಗಳ ಜೊತೆಗಿರಿ ಸಾಕು. ನೋಡ್ತಾ ಇದ್ದೀರಾ, ನೋಡೋ ಜೊತೆಗಿರಿ ಸಾಕು. ಅರ್ಥ ಆಯ್ತಾ? ಇಷ್ಟು ಮಾಡಿ ಸಾಕು. ಇದು ಮಾಡಕ್ ಸಾಧ್ಯವಿಲ್ಲ ಅಂತಂದ್ರೆ ಕಷ್ಟ, ಕಷ್ಟ. ಬಟ್ ಟ್ರೈ ಮಾಡಿ. ಯು ಹ್ಯಾವ್ ಟು ಟ್ರೈ, ದರ್ ಇಸ್ ನೋ ಅದರ್ ವೇ. ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ, ನಾನು ಈ ರೀತಿ ಯಾರು ಮಾಡ್ತಾರೋ ಅವ್ರ ಸಮಸ್ಯೆಗಳಿಗೆ ಸಮಾಧಾನ ಸೃಷ್ಟಿ ಕೊಡ್ತಾನೆ ಇರ್ತದೆ. ನಿಮ್ಗೆ ಗೊತ್ತಿಲ್ಲ, ಅದು ವರ್ಕ್ ಮಾಡ್ತಾ ಇರ್ತದೆ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಕಷ್ಟವನ್ನು, ನಿಮ್ಮ ಸಮಾಧಾನವನ್ನು ಅದು ತಂದು ಕೊಡ್ತದೆ ನಿಮ್ಮ ಹತ್ರ. ಇದೇ ರೀತಿಯಲ್ಲಿ ಇಡೀ ಸೃಷ್ಟಿ ನಡೀತಾ ಇದೆ. ನಿಮ್ಗೆ ಗೊತ್ತಾ ವಿಷಯ? ಒಂದು ಇರುವಿದೆ, ಒಂದು ಇಲ್ಲ ಅಂದ್ರೆ ಎಷ್ಟೋ ಜಂತುಗಳಿದೆ ಅಲ್ವಾ? ಸಣ್ಣ 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 ಕ್ರಿಮಿಗಳಿದೆ. ಅದಕ್ಕೂ ಆಹಾರ ಯಾರು ತಂದು ಕೊಡ್ತಾರೆ? ಒಂದು ಸಸ್ಯ ಇದೆ, ಅದಕ್ಕೂ ಆಹಾರ ಯಾರು ತಂದು ಕೊಡ್ತಾರೆ? ಏನೂ ಇಲ್ಲ, ಸಮಸ್ಯೆನೇ ಇಲ್ಲ. ಅದೇನಿರುತ್ತೆ ಅಂದ್ರೆ ಅವೆಲ್ಲ ಏನ್ ಮಾಡ್ತಾವೆ ಅಂದ್ರೆ, ಜಂತು ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪಕ್ಷಿ ಸಾಮ್ರಾಜ್ಯ, ಇವೆಲ್ಲ ಏನ್ ಮಾಡ್ತಾವೆ ಅಂದ್ರೆ ಯಾವಾಗ್ಲೂ ನಿಸರ್ಗ ಜೊತೆಗೆ ಇರ್ತವೆ. ಭೂತ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ. ನಮ್ಗೆ ಮನಸ್ಸು ಕೊಟ್ಟಿದಾರ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಎಲ್ಲಿ ಬೇಕಂದ್ರೆ ಜಂಪ್ ಮಾಡ್ತಾನೆ ಇರ್ತೀವಿ. ಈ ಕಡೆ ಎಷ್ಟೋ ದೂರ ಹೋಗ್ತೀವಿ, ಆ ಕಡೆ ಎಷ್ಟೋ ದೂರ ಹೋಗ್ತೀವಿ. ಭೂತ ಕಾಲಕ್ಕೆ ಹೋದ್ರೆ ಒಂಥರ ದುಃಖ ಆಗ್ಬಿಡ್ತದೆ. ಅಲ್ಲಿ ಏನೇನೋ ನಡೀರ್ತವೆ, ಏನೋ ಅನವಶ್ಯಕತೆ ಎಷ್ಟು ನಡೀರ್ತದೆ ಗೊತ್ತೇ ಇಲ್ಲ. ಅವೆಲ್ಲ ನೆನಪು ತಗೊಂಡು ಅವೆಲ್ಲ ತಂದು ಮೈಂಡಲ್ಲಿ ಹಾಕೊಂಡೋದು, ಆಯ್ತಾ? ಮನೆಯಲ್ಲಿ ಕೂತ್ಕೊಂಡು ಅಲಿತಾ ಇರ್ತಾರೆ, ಆಯ್ತಾ? ಅವೆಲ್ಲ ಭೂತಕಾಲದು ಆಗಿರ್ತವೆ. ಫಾಸ್ಟ್ ಇಸ್ ಫಾಸ್ಟ್, ಡೆಡ್ ಇಟ್ಸ್ ಎ ಫಾಸ್ಟ್ ಇಸ್ ಎ ಡೆಡ್, ಇಟ್ಸ್ ಎ ಡೆಡ್ ಬಾಡಿ. ಡೆಡ್ ಬಾಡಿ ತಂದು ಮನೆಯಲ್ಲಿ ಇಟ್ಕೊಳ್ತೀರಾ? ಒಂದು ಸತ್ತೋಗಿರೋ ಶರೀರವನ್ನು ಮನೇಲಿ ಇಟ್ಕೊತೀರಾ? ಬಿಸಾಕ್ತಿರಲ್ವ? ಮತ್ತೆ ಆಗೋಗಿರೋ ವಿಷಯಗಳು ಮತ್ತೆ ಯಾಕೆ ಮತ್ತೆ ತಂದು ಲೈಫಲ್ಲಿ ಇಟ್ಕೊಳ್ಳೋದು? ಎಷ್ಟು ಕುಲ್ಲು ಹೋಗಿರ್ತವೆ ಅವೆಲ್ಲ, ಎಷ್ಟು ಕೆಟ್ಟ ವಾಸನೆ ಬರ್ತಾ ಇರ್ತದೆ ಅಂದ. ಮತ್ತೆ ಇದೆಲ್ಲ ಮಾಡಕ್ಕೆ ಯಾಕೆ ಮಾಡ್ಬೇಕು ನಾವು? ಅದು ಮಾಡ್ಕೋಬಾರ್ದು. ಇನ್ನು ಭವಿಷ್ಯ ಅಂದ್ರೆ ಫ್ಯೂಚರ್, ಗೊತ್ತೇ ಇಲ್ಲ ಏನಾಗ್ತದೋ, ಏನ್ ಬರ್ಬೋದೋ ಏನ್ ಬರ್ತಾ ಇಲ್ಲದೋ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಯಾಕೆ ಚಿಂತೆ? ಅದರಿಂದ ಭಯ, ಹೀಗಾಗ್ಬೋದಾ ಹಾಗಾಗ್ಬೋದಾ, ಇದು ಬರ್ತದೋ ಅದು ಬರಲ್ಲೋ, ಅವ್ರೇನ್ ಮಾಡ್ತಾರೋ ಇವ್ರೇನ್ ಮಾಡ್ತಾರೋ, ನೋಡಿ ಇಷ್ಟು ವಿಷಯಗಳು. ಇವೆಲ್ಲ ಮಾಡುವಾಗ ಸೃಷ್ಟಿ ಏನಂತ ಅನ್ಕೊಳ್ತದೆ ಗೊತ್ತಾ? ಆಯ್ತು, ಅವನ್ ಪಾಡ ಅವನೇನೋ ಮಾಡ್ತಾ ಇದ್ದಲ್ಲ, ನನ್ಗೆ ಯಾಕೆ ಮಾಡ್ಕೊಳ್ಳಿ ಬಿಡಿ, ಅವನಿಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಿಮ್ಮ ಫೈಟ್ ನೀವೇ ಮಾಡ್ಕೋಬೇಕು. ನಿಮ್ಗೆ ರೆಸ್ಕ್ಯೂಕ್ಕಾಗಿ, ನಿಮ್ಗೆ ಸೇಫ್ಟಿಗಾಗಿ, ನಿಮ್ನ ರಕ್ಷಿಸೋಗಾಗಿ ಈ ಸೃಷ್ಟಿ ಬರೋದಿಲ್ಲ. ದಟ್ಸ್ ಆಲ್. ದಿಸ್ ಇಸ್ ಕಾಲ್ಡ್ ಸರೆಂಡರಿಂಗ್. ಕೇಳಿದ್ರ? ಸರೆಂಡರಿಂಗ್ ಅಂದ್ರೆ ಸಮರ್ಪಣಾ ಭಾವ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಜನ ಎಷ್ಟೇ ಧ್ಯಾನ ಮಾಡಿದ್ರು 1 ಗಂಟೆ ಮಾಡ್ತಾರೋ 2 ಗಂಟೆ ಮಾಡ್ತಾರೋ, ಮತ್ತೆ ಆಚೆ ಕಡೆ ಬರ್ತಾರೆ. ಬಂದ ತಕ್ಷಣ ಅವ್ರ ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ. ನೋಡಿ, ಅಲ್ಲೇ ಆಯ್ತು ವ್ಯತ್ಯಾಸ, ಫುಲ್ ವ್ಯತ್ಯಾಸ ಆಯ್ತು. ಮತ್ತೆ ನಿಮಗೆ ಸಮಾಧಾನ, ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ನಿಮ್ಮ ಸಂಬಂಧಗಳು ಚೆನ್ನಾಗಾಗಿಲ್ಲ, ನಿಮ್ಗಿರುವಂತ ಸುತ್ತಿರುವಂತ ಸಮಸ್ಯೆಗಳು ಯಾವುದು ಹೋಗಿಲ್ಲ.
ಕಾರಣ ಇದೆ. ಏನಂತಂದ್ರೆ ಎರಡು ಎರಡು 2 ಗಂಟೆ ಧ್ಯಾನ ಮಾಡಿದೀನಿ ಅಂತ ದೊಡ್ಡದಾಗಿ ಹೇಳ್ಕೊಡೋದಲ್ಲ. ಇಡೀ ದಿವಸ ಏನ್ ಮಾಡಿದ್ರಿ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಕೆಲಸದಲ್ಲಿ ತೊಡಗಿಸ್ಕೋಬೇಕು, ಎಸ್, ಕೆಲಸ ಮಾಡಿ, ಶರಣಾಗತಿ, ಕೆಲಸ ಮಾಡಿ, ಪರವಾಗಿಲ್ಲ, ಕೆಲಸ ಮಾಡಿ. ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಜೊತೆಗಿರಿ. ಆಯ್ತಾ? ಕೆಲಸ ಮುಗಿತಾ? ಅವಾಗ ಏನ್ ಮಾಡ್ತಾ ಇದ್ರಿ? ಕೂತ್ಕೊಂಡಿದ್ದೀರಾ? ಆ ಏನೋ ನೀರು ಕುಡಿತಾ ಇದ್ರ? ನೀರು ನೀರು ಕುಡಿಯೋದು, ಆ ನೀರು ಕುಡಿಯೋದು ಜೊತೆಗಿರಿ ಸಾಕು. ತಕ್ಷಣವೇ ನೀರು ಒಂದು ಕಡೆ ಕುಡಿತಾ ಇರ್ತೀವಿ, ನಮ್ಮ ಬಾಸ್ ಏನ್ ಹೇಳ್ತಾನೋ, ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಮನೆಗೆ ಹೋಗ್ಬೇಕಾ, ಇಲ್ಲಿ ಬಸ್ಸಲ್ಲಿ ಹೋಗ್ಬೇಕಾ, ಇದು ಟ್ರೈನ್ ಹೋಗ್ಬೇಕಾ, ಅದು ಯೋಚನೆ ಜಾಸ್ತಿ ಆಗ್ಬಿಡ್ತದೆ. ನೀರು ಮಾತ್ರ ಈ ಕಡೆ ಕೈಯಿಂದ ತಗೊಂಡು ಒಂದು ಏನೋ ಒಂದು ಲೋಟೆ 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 ಒಳಗಡೆ ಹಾಕ್ತಾನೆ ಇರ್ತೀವಿ. ಆ ನೀರು ಎಲ್ಲಿ ಹಾಕ್ತಾ ಇದೀವೋ, ಮೈಂಡ್ ಎಲ್ಲಿದೆಯೋ ಏನು ಗೊತ್ತೇ ಇಲ್ಲ. ಇದು ಸಮಸ್ಯೆ. ಅರ್ಥ ಆಯ್ತಾ? ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ವಾಕಿಂಗ್ ಈಸ್ ಮೆಡಿಟೇಷನ್, ಈಟಿಂಗ್ ಈಸ್ ಮೆಡಿಟೇಷನ್, ಥಿಂಕಿಂಗ್ ಈಸ್ ಮೆಡಿಟೇಷನ್, ಸಿಟ್ಟಿಂಗ್ ಈಸ್ ಮೆಡಿಟೇಷನ್, ಸೀಯಿಂಗ್ ಈಸ್ ಮೆಡಿಟೇಷನ್. ಎವ್ರಿಥಿಂಗ್ ಮಸ್ಟ್ ಬಿಕಮ್ ಮೆಡಿಟೇಷನ್ ಇನ್ ಯುವರ್ ಲೈಫ್. ಮಾಡಿ ಫ್ರೆಂಡ್ಸ್, ನೋಡಿ ಅದು ಹೆಂಗಿರ್ತದ ಅಂತಂದ್ರೆ, ನೀವು ಇದು ಜಸ್ಟ್ ಇವತ್ತಿಂದನೇ ಇಲ್ಲ, ನಾಳೆದಿಂದ ಪ್ರತಿಯೊಬ್ಬರು ಮಾಡಿ ನೋಡಿ. ಅರ್ಥ ಆಯ್ತಾ? ನೀವು ಏನ್ ಮಾಡ್ತಾ ಇದ್ರು ಆ ಜೊತೆಗೆ ಇರಿ ಅಂತ ನಾನು ಹೇಳಕ್ಕೆ ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ ಅದರ ಎಫೆಕ್ಟ್ ಏನು ಅಂತ. ಎಷ್ಟು ಆನಂದವಾಗಿ ನೀವು ಇರ್ತೀರಂಥದ್ದು ನಿಮಗೆ ಗೊತ್ತಾಗತ್ತೆ. ಅದ್ಭುತ ಆನಂದ ಸಿಗತ್ತೆ. ನಿಮ್ಮ ಮೈಂಡ್ ಸ್ಟ್ರೆಸ್ ಆಗೋದಿಲ್ಲ. ತಕ್ಷಣವೇ ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ ಇಲ್ಲಿ. ಒಂದು ಆಂಗಲ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದ್ರೆ ಸ್ಟ್ರೆಸ್ ಆಗೋದಿಲ್ಲ, ಆನಂದವಾಗಿರ್ತೀವಿ ಅಂತ ಅನ್ಕೊಂತೀವಿ. ಬಟ್ ಆದ್ರೆ ಮನಸ್ಸು ದೇಹ ಒಂದೇ ಕಡೆ ಇರುವಾಗ, ಸಿಂಕ್ರನೈಸೇಷನ್, ಅಲೈನ್ಮೆಂಟ್ ಇರುವಾಗ, ಅವಾಗ ನಿಮ್ಗೆ ಗೊತ್ತಿಲ್ಲ, ನೀವು ಯೋಚನೆ ನೀವು ಯೋಚನೆ ಮಾಡಕ್ ಹೋಗಿಲ್ಲ, ಸಡನ್ ಫ್ಲಾಶಸ್ ಬರುತ್ತೆ ಮೈಂಡಲ್ಲಿ. ಹೀಗ್ ಮಾಡಿ ಅಂತ ಆ ಫ್ಲಾಶಸ್ ಅಪಿಯರ್ ಆಗ್ತಾ ಇರ್ತವೆ ಅಷ್ಟೇ. ನೋಡಿದ್ರ? ನಿಮ್ಗೆ ಗೊತ್ತಿಲ್ಲ, ಬಟ್ ಸಡನ್ ಆಗಿ ಮೈಂಡಲ್ಲಿ ನಿಮ್ಗೆ ಏನೋ ಹುಡ್ತಾ ಇರ್ತೀರಲ್ಲ, ಅದ್ರ ಬಗ್ಗೆ ಸಮಾಧಾನ ಸೃಷ್ಟಿ ಆ ರೀತಿಯಲ್ಲಿ ಕೊಡ್ತಾ ಇರ್ತದೆ. ಆ ಕೊಟ್ಟಿರೋದು ಸಡನ್ ಆಗಿ ನಮ್ಗೆ ಸ್ಫುರಣಕ್ಕೆ ಬರುತ್ತೆ, ಒಂಥರ ಕಾನ್ಶಿಯಸ್ ಬರುತ್ತೆ. ಅದನ್ನ ಅಳವಡಿಸ್ಕೊಟ್ರೆ ಸಾಕು, ಸಮಸ್ಯೆ ಸಾಲ್ವ್ ಆಗ್ತಾ ಇರ್ತದೆ. ಈ ರೀತಿಯಲ್ಲಿ ಎಷ್ಟೋ ಆಗ್ತದೆ. ಅರ್ಥ ಆಯ್ತಾ? ಈ ಉದಾಹರಣೆಗೆ, ಒಬ್ರಿಗೆ ಯಾರಿಗೂ ಪೇಯ್ನ್ ಇದೆ ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಪೇಯ್ನ್ ದೇಹದಲ್ಲಿ, ನೀವೇನು ಮಾಡಂಗಿಲ್ಲ. ಏನ್ ಮಾಡೋದು ಅಂದ್ರೆ ಡಾಕ್ಟರ್ ಹತ್ರ ಹೋಗೋದು, ಮೆಡಿಸಿನ್ ಹಾಕೊಂಡು, ಇದು ಏನು ಬೇಕಾಗಿಲ್ಲ. ಜಸ್ಟ್ ಹಾಗೆ ಸುಮ್ಮನೆ ಕೂತ್ಕೊಂಡು ಆ ಪೇಯ್ನ್ ಎಲ್ಲಿದೆಯೋ ಅಲ್ಲಿ ಅಬ್ಸರ್ವ್ ಮಾಡೋದು ಸ್ಟಾರ್ಟ್ ಮಾಡಿ. ನಿಮ್ಮ ಪೂರ್ತಿ ಅಬ್ಸರ್ವೇಷನ್ ಅಲ್ಲಿ ಸಾಕು. ನೋಡ್ಕೊಳ್ಳಿ, ಸ್ವಲ್ಪ ಹೊತ್ತಿಗೆ ಆ ಪೇನ್ ರಿಲೀವ್ ಆಗ್ತದೆ. ಏನಿಲ್ಲ, ಕೂತ್ಕೊಂಡು ಕಣ್ಣು ಮುಚ್ಕೊಂಡಾಗ್ಲಿ, ಕಣ್ಣು ತೆರೆಸಿ ಆಗ್ಲಿ, ಜಸ್ಟ್ ಆ ಪೇನ್ ಅನ್ನು ಅಬ್ಸರ್ವ್ ಮಾಡಿ. ಎಲ್ಲಿ ಪೇನ್ ಇದೆ, ಹೆಂಗಿದೆ ಒಳಗಡೆ, ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ ಸಾಕು. ಅಬ್ಸರ್ವ್ ಮಾಡ್ತಾ ಮಾಡ್ತಾ ಒಂದು 5 ನಿಮಿಷದಲ್ಲಿ ಆ ಪೇಯ್ನು ಹೋಗ್ಬಿಡ್ತದೆ. ನೋಡಿದ್ರ? ಈ ತರ ತುಂಬಾ ಜನ ಸಾಲ್ವ್ ಮಾಡ್ಕೊಂಡಿದ್ದಾರೆ ಇಂಥ ಸಮಸ್ಯೆಗಳೆಲ್ಲ. ಆಯ್ತಾ? ಉದಾಹರಣೆಗೆ, ಒಂದು ವ್ಯಕ್ತಿ ಹಾಸ್ಪಿಟ್ಲ್ಗೆ ಹೋಗಿದೆ ಅಂತ ಇಟ್ಕೊಳ್ಳಿ. ಆಯ್ತಾ? ನಾವೆಲ್ಲ ಏನ್ ಅನ್ಕೊಂತೀವಿ, ಹಾಸ್ಪಿಟ್ಲ್ ಅಂದ್ರೆ ಒಂದು ಪನಿಷ್ಮೆಂಟ್ ಅಂತ ಅನ್ಕೊಂತೀವಿ. ಹಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ, ಒಂದು ಡೀಪ್ ಆಗಿ ಅರ್ಥ ಮಾಡ್ಕೊಳಕ್ ಹೋದ್ರೆ ಏನು ಅಂತಂದ್ರೆ, ಅವನು ಯಾವಾಗ್ಲೂ ಆಚೆ ಕಡೆ, ಈ ಇಡೀ ಜೀವನದಲ್ಲಿ ಯಾವಾಗ್ಲೂ ಆಚೆ ಕಡೆ ಇರ್ತಾನೆ. ಒಂದು ಸೆಕೆಂಡ್, ಒಂದು ನಿಮಿಷನ ಅವನ ಜೊತೆಗಿಲ್ಲ ಅವನು, ಅಲ್ವಾ? ಅದಕ್ಕೆ ಅವನ ಆರೋಗ್ಯ ಕೆಟ್ಟೋಗಿದೆ. ಈಗನ್ನ ಅಟ್ಲೀಸ್ಟ್ ಹಾಸ್ಪಿಟ್ಲ್ ಇರುವಾಗ ಅವನ ಬಗ್ಗೆ, ಅವನ ಜೊತೆಗೆ ಅವನು ಇರ್ತಾನೆ, ಎಲ್ಲಿ ಹೋಗಕ್ ಸಾಧ್ಯವೇ ಇಲ್ವಲ್ಲ. ಯಾಕಂದ್ರೆ ಆ ಕಡೆ ICU, ಈ ಕಡೆ ಡಾಕ್ಟರ್ಸು ಜಾಸ್ತಿ ಮಾತಾಡಿದ್ರೆ ಅವ್ರೇನೋ ಆಪರೇಷನ್ ಮಾಡ್ತೀವಿ ಅಂತ ಭಯ ಇಡ್ತಾರಲ್ಲ, ಎಲ್ಲಿಗೆ ಹೋಗಲ್ಲ ಅವನು. ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡಿರ್ತಾನೆ, ಕೈ ನೋಡ್ಕೊಂತಾನೆ, ಕಾಲು ನೋಡ್ಕೊಂತಾನೆ, ಸುತ್ತು ನೋಡ್ತಾನೆ. ಅಷ್ಟೋರು ಎಲ್ಲಿ ನೋಡ್ತಾ ಇದ್ದಾವ? ಕಾಲು ಕೈಯೋ ಗೊತ್ತಿಲ್ಲ. ಟಪ್ 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 ಸ್ನಾನ, ಟಪ್ 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 ಇದು ಡ್ರೆಸ್ಸು, ಆಮೇಲೆ ಮನೆ, ಓಕೆ ಹೋಗ್ತಾ ಇದೀನಿ, ಆಯ್ತು, ಅಲ್ಲಿಗೆ ಹೋದ್ಮೇಲೆ ಆಫೀಸು, ಅದು ಇದು ಬೇರೆ ಬೇರೆ ವಿಚಾರಗಳು ಎಲ್ಲ, ಅದು ಬೆಳೆದಿಲ್ಲದೆ ಬೇಕಾಗಿರೋದು ಎಲ್ಲ ಮಾತಾಡಿ ಮಾತಾಡಿ ಮನಸ್ಸನ್ನು ಯಾವಾಗ್ಲೂ ಆಚೆ ಕಡೆನೆ. ದೇಹ ಬಗ್ಗೆ, ದೇಹ ಜೊತೆಗೆ ಒಂದು ನಿಮಿಷ ನಿಲ್ಲಿಲ್ಲ ಅವ್ರು, ಇಡೀ ಲೈಫಲ್ಲಿ ಇರಲಿಲ್ಲ.
ಅದಕ್ಕೆ ಹಾಸ್ಪಿಟಲೈಸೇಷನ್ ಒಂದು ಬರುತ್ತೆ ಒಂದು ದಿವಸ ನಿಮ್ಗೆ ಆ ಥರ ಮಾಡ್ತಾ ಹೋದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಇಡ್ತಾರೆ. ಅವಾಗ ಏನ್ ಮಾಡ್ಬೇಕು, ಏನ್ ಮಾಡ್ತೀವಿ? ಬಂದಿರೋರ ಹತ್ರ ಮಾತಾಡೋದು, ಯಾರು ಬಂದಿದ್ರು, ಯಾರು ನಮ್ ಕೇರ್ ತಗೊಂತಾ ಇದ್ರು, ಎಲ್ಲ ನೀವು ಗಮನಿಸ್ತಾ ಇರ್ತೀರ ಅಷ್ಟೇ. ಆತರ ಆತರ ಇರುವಾಗ ಏನಾಗತ್ತಂದ್ರೆ ಅಲ್ಲಿ ಮನಸ್ಸು ದೇಹ ಒಂದಾಗಿ ಇರುವಾಗ ಸ್ವಲ್ಪ ದಿನಕ್ಕೆ ಆಟೋಮೆಟಿಕ್ ಆಗಿ ನಿಮ್ಗೆ ಕಾಯಿಲೆ ವಾಸಿ ಆಗತ್ತೆ ಮತ್ತೆ ವಾಪಸ್. ನೋಡಿದ್ರ, ಅಲ್ಲಿ ಮದ್ದಿಂದ ಸಾಲ್ವ್ ಆಗಿಲ್ಲ ಅದು. ಮೆಡಿಸನ್ ಇನ್ನೊಂದು ಸಾಲ್ವ್ ಆಗಿಲ್ಲ. ಅರ್ಥ ಆಯ್ತಾ? ಅಲ್ಲಿ ನಿಮ್ ಜೊತೆಗೆ ನೀವು ಇದಿರಿ ಸಾಕು, ಅಷ್ಟಿದ್ರೆ ಸಾಕು. ನಮ್ಮ ಒಳಗಡೆ ಇರುವಂತ ಆತ್ಮ ಜ್ಯೋತಿ ಇದೆಯಲ್ಲ, ಅದರ ಶಕ್ತಿ ಫುಲ್ಲು ನಿಮ್ಮನ್ನು ಹೀಲ್ ಮಾಡ್ಬಿಡ್ತದೆ. ಅದೇ ಪ್ರಾಣಶಕ್ತಿ ಅಂತ ಕರೆಯೋದು. ಆಯ್ತಾ? ಆ ಪ್ರಾಣಶಕ್ತಿ ಹೆಚ್ಚಿನ ಹೆಚ್ಚಿನ ಪರಿಣಾಮದಲ್ಲಿ ನಿಮ್ಮಲ್ಲಿ ಕೆಲಸ ಮಾಡಿ ನಿಮ್ಮನ್ನು ಹಾಸ್ಪಿಟ್ಲಿಂದ ಆಚೆ ಕಡೆ ಕಳಿಸ್ತದೆ. ಅದು ಬಿಟ್ರೆ ನಾವು ಅನ್ಕೊಂಡಿದ ಪ್ರಕಾರ ಇದೇನೋ ಹಾಸ್ಪಿಟ್ಲ್ ಅಂದ್ರೆ ಒಂಥರ ಟಾರ್ಚರು, ಅವರು ಕರ್ಕೊಂಡೋಗಿ ನಮ್ಮನ್ನು ಏನೋ ಮಾಡ್ತಾರೆ ಅನ್ನೋದು ಏನು ಇಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಯಾವಾಗ್ಲೂ ಅಷ್ಟೇ. ಸೊ ನಾವ್ ಏನ್ ಮಾಡ್ಬೇಕಂತಂದ್ರೆ ಇದು ಅರ್ಥ ಮಾಡ್ಕೊಂಡು ಆ ರೀತಿಯಲ್ಲಿ, ಆಯ್ತಾ? ಸೊ ಇಲ್ಲ ಅಂದ್ರೆ 20 ದಿವಸ ಹಾಸ್ಪಿಟಲ್ ಇರ್ಬೇಕಂತ ಡಾಕ್ಟರ್ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ? 21ನೇ ದಿವಸ ಬಗ್ಗೆ ನಾವು ಯೋಚನೆ ಮಾಡಕ್ ಹೋಗ್ತೀವಿ. ಏನಂತದು? ಹಾಸ್ಪಿಟ್ಲ್ 20 ದಿವಸ ಆಯ್ತು, ಫ್ರಾಕ್ಚರ್ ಆಗಿದೆಯೋ ಇನ್ನೊಂದು ಆಗಿದೆ. 21 ದಿವಸ ಆಫೀಸ್ಗೆ ಹೋದ್ಮೇಲೆ ಏನೇನ್ ಕೆಲಸ ಇರ್ತದೋ, ನನ್ನ ಬಾಸ್ ಏನ್ ಮಾಡ್ತಾನೋ, ಅವನೇನ್ ಹೇಳ್ತಾನೋ, ಅವನೇನ್ ಆಕ್ಷನ್ ತಗೊಂತಾನೋ, ಎಷ್ಟು ಆಲೋಚನೆ ಮಾಡ್ತೀವಿ ಗೊತ್ತಾ? ಅದು ಮಾಡಲೇಬಾರ್ದು. ನೆನ್ಪಿಟ್ಕೊಳ್ಳಿ. ಹಾಸ್ಪಿಟಲ್ ಇದೀವ, ಆರಾಮಾಗಿ, ಸೊ ಅಲ್ಲಿ ಹಾಸ್ಪಿಟಲ್ ಬೆಡ್ ಮೇಲೆ ಮಲಿಗೆ ಆಗಲಿ, ಸೊ ಜಸ್ಟ್ ನೀವು ಅಬ್ಸರ್ವ್ ಮಾಡ್ಕೊಂತ ಹೋಗಿ ಸಾಕಷ್ಟೇ, ಇನ್ನೇನು ಇಲ್ಲ. ಆಯ್ತಾ? ಸೊ ಅವಾಗ ಅಂದ್ರೆ ನಿಮ್ಗೆ ಏನೇ ಆಲೋಚನೆ ಬಂದ್ರೆ ಮತ್ತೆ ತಿರುಗಿ ಅಂದ್ರೆ ಏನೋ ಆಲೋಚನೆ ಬೇರೆ ಏನೋ ಬಂದ್ರೇನು ತಿರ್ಗಾ ನೀವು ಆಲೋಚನೆ ಈ ತರ ನನಗೆ ಆಲೋಚನೆ ಬಂದಿದೆ ಅಂತ ನೆನ್ಪು ಮಾಡ್ಕೊಳ್ಳಿ. ಮತ್ತೆ ಅವೇರ್ನೆಸ್ ಅಲ್ಲಿ ಮತ್ತೆ ಇರ್ತೀರಿ. ಬೈ ಚಾನ್ಸ್ ನಿಮ್ಗೆ ಏನಾದರೂ ಆಲೋಚನೆ ಬಂದಂತೆ ಇಟ್ಕೊಳ್ಳಿ, ಸಡನ್ ಆಗಿ ಯಾವುದೋ ಆಫೀಸ್ ಬಗ್ಗೆ, ಅವಾಗ ಇಮಿಡಿಯೇಟ್ ಸಡನ್ ಆಗಿ ಆ ಥರ ಬಂದ್ರೂ ಒಂದು ಸೆಕೆಂಡ್ ಆದ್ಮೇಲೆ ಆಲೋಚನೆ ಆದ ತಕ್ಷಣವೇ ಓ ನಾನು ಹೀಗೆ ಏನೋ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆಪ್ಪ ಅಂತ ನೀವು ಅನ್ಕೊಂಡ ತಕ್ಷಣ ಮತ್ತೆ ವಾಪಸ್ ಬರ್ತೀರ. ಈಗ ಇದು ಹೇಗಿರ್ತದೆ ಅಂದ್ರೆ, ಸಪೋಸ್ ಆ ಒಂದು ವ್ಯಕ್ತಿ ಯಾವುದೋ ಮಾಡ್ತಾ ಇರ್ತಾನೆ, ಅಂದ್ರೆ ಅವನೇನೋ ಮಾಡ್ತಾ ಇರುವಾಗ ನಾವು ದೂರದ ನಿಂತ್ಕೊಂಡು ನೋಡ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ ನಮ್ಮನ್ನು ನಾವು ಆ ರೀತಿ ನೋಡ್ಕೋಬೇಕು. ಅದನ್ನೇ ಏನಂತ ಕರಿತೀವಿ ನಾವು? ವಿಟ್ನೆಸ್ಸಿಂಗ್ ಅಂತ ಕರಿತೀವಿ. ಇಷ್ಟು ಮಾಡಿದ್ರೆ ಸಾಕು. ಓಕೆ, ಆರಾಮಾಗಿ ಆ ವ್ಯಕ್ತಿ ಹಾಸ್ಪಿಟ್ಲಿಂದ ಆಚೆ ಕಡೆ ಬರ್ತಾನೆ. ಆಯ್ತಾ? ಸೊ ಡಾಕ್ಟರ್ನು ಅಷ್ಟೇ, ನಾನು ಇನ್ನೆಷ್ಟು ಹೊತ್ತಿರ್ಬೇಕು ಹಾಸ್ಪಿಟ್ಲಲ್ಲಿ ಅದು ಇದಂತ ಕೇಳಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ನಾನು ಎಷ್ಟು ದಿವಸ ಇರಬೇಕಾಗತ್ತೆ, ನಾನು ಬೇಗ ಮನೆ ಕಲಿಸಿ ಇದಂಥದ್ದು ಏನು ಇರಬಾರ್ದು. ಆ ಥರ ಏನಾದ್ರು ಥಾಟ್ ಬಂದ್ರೂ ಮತ್ತೆ ಹೇಳ್ಕೋಬೇಕು. ಓ ನಾನು ಡಾಕ್ಟರ್ ಹತ್ರ ಈ ಥರ ಕೇಳೋಣ ಅಂತ ಅನ್ಕೊಂಡಿದ್ದೆ, ಏನಂತ? ಡಾಕ್ಟರ್ ನಾನು ಬೇಗ ಕಲಿಸಿ ಹಾಸ್ಪಿಟ್ಲಿಂದ ಮನೆಗೆ ನಾನು ಬೇಗ ಹೋಗ್ಬೇಕು ಅಂತ ಆ ಥರ ಥಾಟ್ ಬಂದಿತ್ತು ಅಂತ ಅನ್ಕೊಂಡ ತಕ್ಷಣ ಮತ್ತೆ ನೀವು ಮತ್ತೆ ಪ್ರೆಸೆಂಟ್ ಬಂದ್ಬಿಡ್ತೀರ. ಆ ಥರ ನೋಡಿ, ಈ ರೀತಿಯಲ್ಲಿ ಯಾವಾಗ ಅಂದ್ರೆ ಟೈಮ್ ಅಂಡ್ ಅಗೈನ್ ಪದೇ 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 ನಾವು ತಿರ್ಗಾ ಪ್ರೆಸೆಂಟ್ ಮೂಮೆಂಟ್ ಬರ್ತಾ ಇರಬೇಕು. ಅರ್ಥ ಆಯ್ತಾ? ಸೊ ಈ ಅಕೇಶನ್ ಅನ್ನೋದು ಇಸ್ ದ ಬೆಸ್ಟ್ ಟೈಮ್ ಫಾರ್ ವಿಟ್ನೆಸ್ಸಿಂಗ್. ಅರ್ಥ ಆಯ್ತಾ? ಆರ್ ಮೆಡಿಟೇಷನ್. ಸೊ ದಿಸ್ ಬೆಸ್ಟ್ ಚಾನ್ಸ್ ಅಂಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಹಾಸ್ಪಿಟಲೈಸೇಷನ್ ಸಹ ಬೆಸ್ಟ್ ಚಾನ್ಸ್ ಅಂಡ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಅಲ್ಲಿ ಬಂದಿರುವಂತ ರಿಲೇಟಿವ್ಸ್ ಬರ್ತಾರೆ ಹೋಗ್ತಾರೆ, ಯಾರು ನಿಮ್ಮನ್ನು ಕೇರ್ ಆಗಿ ಮಾತಾಡ್ತಾ ಇದ್ದಾರೆ, ಇದೆಲ್ಲನೂ ಸಹ ಓಕೆ. ಏನಂತಂದ್ರೆ ಅಲ್ಲಿ ಫಿಸಿಕಲ್ ಆಗಿದ್ದೀರಾ, ಮೆಂಟಲ್ ಆಗಿ ಇದ್ದೀರಾ ಅಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಇಷ್ಟುವರೆಗೂ ಕೆಲಸದಲ್ಲಿ ನಾರ್ಮಲ್ ಸಮಯದಲ್ಲಿ ಫಿಸಿಕಲ್ ಆಗಿರ್ತೀರಾ, ಮೆಂಟಲ್ ಆಗಿ ಇಲ್ಲ, ಮೆಂಟಲ್ ಆಗಿ ಎಲ್ಲೋ ಇದ್ದೀರಾ, ಅದು ಸಮಸ್ಯೆ. ಅರ್ಥ ಆಯ್ತಾ? ಇಲ್ಲಿ ಆ ರೀತಿಯಲ್ಲಿ ಆಗೋದಿಲ್ಲ. ಆಯ್ತಾ? ಸೊ ಅದಕ್ಕೆ ಹಾಸ್ಪಿಟಲ್ ಇರುವಂಥದ್ದು ಪನಿಷ್ಮೆಂಟ್ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಆಯ್ತಾ? ಇಟ್ಸ್ ನಾಟ್ ಎ ಪನಿಷ್ಮೆಂಟ್ ಆರ್ ಡಿಸ್ಗ್ರೇಸ್. ಸೊ ಅಲ್ಲೇನಂತಂದ್ರೆ ಫಸ್ಟ್ ಆಫ್ ಆಲ್ ದೇವರಿಗೆ ಪನಿಷ್ಮೆಂಟ್ ಕೊಡೋದು ಗೊತ್ತಿಲ್ಲ. ಓಕೆ, ಅದು ಯಾರಿಗೂ ಪನಿಷ್ಮೆಂಟ್ ಅವರು ಕೊಡೋದಿಲ್ಲ. ಆಯ್ತಾ? ಸೊ ಆ ರೀತಿಯಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ರು ಅಷ್ಟು ಪೇನ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಅಂದ್ರೆ ಪೇನ್ ಇರೋದಿಲ್ಲ, ಬಟ್ ಎಂಡ್ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ.
ನೋಡಿ, ಹಾಸ್ಪಿಟ್ಲಿಗೆ ಬಂದ್ರಲ್ಲ, ಬಂದಮೇಲೆ ಸ್ವಲ್ಪ ಪೇನ್ ಅನಿಸ್ತದೆ, ಕರೆಕ್ಟ್. ಬಟ್ ನಿಮ್ಮಲ್ಲಿ ನೀವು ಇರ್ತೀರಲ್ಲ, ನಿಮ್ಮ ಮನಸ್ಸು ದೇಹ ಒಂದು ಕಡೆ ಇಟ್ಕೊಂಡು, ಸೊ ಅಲ್ಲಿ ಚೆನ್ನಾಗಿರ್ತೀರಲ್ಲ, ನಿಮ್ಗೆ ಏನು ಯೋಚನೆ ಇಲ್ಲ. ಒಂದು ನಿಮ್ಮ ಬುಕ್ ಇಲ್ಲ, ನಿಮ್ಮ ಲೆಡ್ಜರಿ ಇಲ್ಲ, ನೀವು ಅಕೌಂಟೆಂಟ್ ಆದರೆ, ಮತ್ತೆ ನೀವು ಇಂಜಿನಿಯರ್ ಆದರೆ ನೀವು ಕಂಪ್ಯೂಟರ್ ಇಲ್ಲ, ಯಾವುದು ಕೊಡಲ್ಲ. ಅವಾಗ ಅವಾಗ ಏನು ಆಪ್ಷನು? ನಿಮ್ಮ ಜೊತೆಗೆ ನೀವು ಇರೋದೇ ಆಪ್ಷನು, ಬೇರೆ ಆಪ್ಷನ್ ಇಲ್ಲ. ಆ ರೀತಿ ಇರುವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಮತ್ತೆ ನಿಮ್ಮಲ್ಲಿ ಹ್ಯಾಪಿನೆಸ್ ಉಟ್ಕೊಂಡು ಬರ್ತದೆ, ಪ್ರಾಣಶಕ್ತಿ ಹೆಚ್ಚಾಗ್ಬಿಡ್ತದೆ, ಸಾಲ್ವ್ ಆಗ್ತದೆ, ಆಚೆ ಕಡೆ ಬರ್ತೀರಾ. ನೋಡಿ, ದೇವ್ರು ಪನಿಷ್ಮೆಂಟ್ ಕೊಟ್ರಾ ಇಲ್ಲಿ? ಪನಿಷ್ಮೆಂಟ್ ಕೊಟ್ಟಿಲ್ಲ. ಸೃಷ್ಟಿ ನಿಮಗೆ ಒಂದು ರೀತಿಯಲ್ಲಿ ಟ್ರೈನಿಂಗ್ ಮಾಡೋಕ್ಕೆ ಅಲ್ಲಿ ಕಲಿಸ್ತದೆ. ಆಮೇಲೆ ನೀವೇ ರೆಡಿಯಾಗಿ ಮತ್ತೆ ವಾಪಸ್ಸು ಬರ್ತೀರಾ. ಬಟ್ ಆದರೆ ಸ್ವಲ್ಪ ಜನ ಅಲ್ಲಿ ಹೋದ್ರೂ ಪೂರ್ತಿ ಒಂಥರ, ಅಂದರೆ ಕೆಟ್ಟದಾಗಿ ಬಿಹೇವ್ ಮಾಡಿಕೊಂಡ್ರೆ ಏನಾಗತ್ತೆ, ಆಟೋಮೆಟಿಕ್ ಆಗಿ ಆ ವ್ಯಾಧಿ ಇನ್ನು ಹೆಚ್ಚಾಗ್ಬಿಡ್ತದೆ. ಆ ರೀತಿ ಮಾಡ್ಕೊಂಡಿಲ್ಲ, ಸ್ವಲ್ಪ ವಿಶ್ರಾಂತಿ. ಅದಕ್ಕೆ ಡಾಕ್ಟರ್ಸ್ ಆಗಲಿ, ವೈದ್ಯರಾಗಲಿ ಎಲ್ಲರೂ ಹೇಳ್ತಾರೆ, ನಿಮಗೆ ಚೆನ್ನಾಗಿ ಆರೋಗ್ಯ ಇಲ್ಲ, ವಿಶ್ರಾಂತಿಯಲ್ಲಿರಿ, ಟೇಕ್ ರೆಸ್ಟ್ ಅಂತ ಹೇಳ್ತಾರೆ. ಟೇಕ್ ರೆಸ್ಟ್ ಅಂತ ಅರ್ಥ ಏನು? ಏನು ಮುಟ್ಟಬಾರ್ದು, ಕೆಲಸದ ಬಗ್ಗೆ ಯೋಚನೆ, ಇನ್ನು ಯಾವುದು ಮನೆಯ ಬಗ್ಗೆ ಆಗಲಿ, ಇನ್ನೊಂದು ಯಾವುದು ಮುಟ್ಟಬಾರ್ದು. ಕೇವಲ ನಿಮ್ಮ ದೇಹ, ನಿಮ್ಮ ಮನಸ್ಸು ಅಷ್ಟೇ. ಇಟ್ ಇಸ್ ನಥಿಂಗ್ ಬಟ್ ಎ ಮೆಡಿಟೇಷನ್, ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ನಥಿಂಗ್ ಬಟ್ ಎ ಮೆಡಿಟೇಷನ್ ಅಲ್ವಾ? ವಿಟ್ನೆಸ್ಸಿಂಗ್ ಅಂತ ಹೇಳ್ತೀವಲ್ಲ, ನಥಿಂಗ್ ಬಟ್ ಎ ಮೆಡಿಟೇಷನ್. ಅದಕ್ಕೆ ಹಾಸ್ಪಿಟಲೈಸೇಷನ್ ಇಸ್ ಎ ಚಾನ್ಸ್ ಗಿವನ್ ಬೈ ಗಾಡ್ ಟು ಮೇಕ್ ಯು ಲೈವ್ ಇನ್ ದ ಪ್ರೆಸೆಂಟ್. ಅರ್ಥ ಆಯ್ತಾ? ಅದಕ್ಕೆ ಯಾಕಂದ್ರೆ, ಬಿಕಾಸ್ ಯು ಆರ್ ನಾಟ್ ಲಿವ್ಡ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಥ್ರೂಔಟ್ ಯುವರ್ ಲೈಫ್. ಯಾವಾಗಲೂ ನಿಮ್ಮ ಪೂರ್ತಿ ಜೀವನದಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ನೀವು ಇರಲಿಲ್ಲ. ಅಂಥದ್ದು ಹಾಸ್ಪಿಟಲೈಸೇಷನ್ ಮುಖಾಂತರ ಈ ಸೃಷ್ಟಿ ನಿಮಗೆ ಅವಕಾಶ ಕೊಡ್ತಾ ಇದೆ. ಆಯ್ತಾ? ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ಹಾಸ್ಪಿಟಲಲ್ಲಿ ಇರುವಾಗ ನೀವು ವಿಟ್ನೆಸ್ಸಿಂಗ್ ಅಂತ ಅದರಲ್ಲಿ ಇರ್ತೀರಲ್ಲ, ಅವಾಗ ಸ್ಪೀಡಾಗಿ ರಿಕವರ್ ಆಗ್ತೀರಾ. ನಿಮ್ಮ ವೈದ್ಯರಿಗೂ ಆಶ್ಚರ್ಯ ಆಗತ್ತೆ, ಇಷ್ಟು ಸ್ಪೀಡಾಗಿ ಹೇಗೆ ರಿಕವರ್ ಆದರು ಇವರು ಅಂತ ಆಶ್ಚರ್ಯ ಆಗತ್ತೆ, ನೀವು ವಿಟ್ನೆಸ್ಸಲ್ಲಿ ಇದ್ದರೆ. ಅರ್ಥ ಆಯ್ತಾ? ಈ ಟೆಕ್ನಿಕನ್ನು ಅಪ್ಲೈ ಮಾಡ್ಕೋಬೇಕು ನಾವು. ಸಾಧಾರಣವಾಗಿ ಎಲ್ಲರೂ ಅಪ್ಲೈ ಮಾಡ್ಕೊತಾರೆ, ಬಟ್ ಸ್ವಲ್ಪ ವ್ಯಕ್ತಿಗಳು ಏನಂತಂದರೆ, ಜಾಸ್ತಿ ಗೊಂದಲ ಮಾಡ್ಕೊಂಡಿದ್ರೆ ಅಲ್ಲಿನೂ ಸಹ ಮನಸ್ಸನ್ನು ಕೆಡಿಸ್ಕೊಂಡು ಹಾಸ್ಪಿಟ್ಲಲ್ಲಿ ಅವರು ಮದ್ದು ಕೊಡ್ತಾ ಇರ್ತಾರೆ. ಒಂದು ಕಡೆ ಇವರು ಮನಸ್ಸನ್ನು ಸುಮ್ಮನೆ ಇಟ್ಕೊಂಡಲ್ಲ, ಏನೇನೋ ಯೋಚನೆ ಮಾಡ್ತಾರೆ, ಅಂಥವ್ರಿಗೆ ತೊಂದರೆ ಆಗ್ತದೆ, ಗ್ಯಾರಂಟಿ ತೊಂದರೆ ಆಗ್ತದೆ. ಆಯಿತಾ? ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆಯಿತಾ? ಸೊ ಈ ರೀತಿಯಲ್ಲಿ ಉದಾಹರಣೆಗೆ ಒಂದು ವ್ಯಕ್ತಿ ಮೂತ್ರ, ಅವ್ರಿಗೆ 30 to 45 ಮಿನಿಟ್ಸ್ಗೆ ಒಂದ್ಸರಿ ಮೂತ್ರಕ್ಕೆ ಹೋಗಲೇಬೇಕು. ಆಯಿತಾ? ಆ ವ್ಯಕ್ತಿಗೆ ಈ ಟೆಕ್ನಿಕ್ ಕೊಟ್ಟಿದ್ದಾರೆ. ಇದೆಲ್ಲ ಪ್ರಾಕ್ಟಿಕಲ್ಸ್ ಮಾಡಿರೋದು ಹೇಳ್ತಾ ಇದ್ದೀನಿ ನಾನು, ಇದೇನು ಥಿಯರಿಟಿಕಲ್ ಎಲ್ಲೋ ಓದಿರೋದಲ್ಲ, ಇದೆಲ್ಲ ಪ್ರಾಕ್ಟಿಕಲ್ಸ್. ಆ ವ್ಯಕ್ತಿ ಪದೇ ಪದೇ ಮೂತ್ರಕ್ಕೆ ಹೋಗ್ತಾನೆ, 30 to 45 ಮಿನಿಟ್ಸ್ ಒಂದ್ಸರಿ ಹೋಗ್ಲೇಬೇಕು ಮೂತ್ರಕ್ಕೆ. ಈಗೇನು ಮಾಡಲಿ? ಅಲ್ಲಿ ಒಂದು ಟೆಕ್ನಿಕ್ ಏನಂತಂದರೆ, ಆಯಿತು ನಿಮಗೆ ಮೂತ್ರ ಬಂದಿದೆಯಾ, ಅರ್ಜೆಂಟ್ ಆಗ್ತಾ ಇದೆಯಾ, ಹಾಗೆ ನಿಂತ್ಕೊಂಡು, ಈಗ ನನಗೂ ಟಾಯ್ಲೆಟ್ಗೂ ನಾನು ಹೋಗ್ಬೇಕಾಗಿದೆ, ಮೂತ್ರ ಬರ್ತಾ ಇದೆ ಅಂತ ನೀವು ಯಾವಾಗ, ಅಂದರೆ ನಿಮ್ಮ ಮನಸ್ಸು, ನಿಮ್ಮ ದೇಹದಲ್ಲಿ ಏನು ನಡೀತಾ ಇದೆ ನೀವು ಕರೆಕ್ಟಾಗಿ ಅವೇರ್ನೆಸ್ಸಲ್ಲಿದ್ದು, ನಿಮ್ಮ ಒಳಗಡೆ ನೀವು ಮೆಂಟಲ್ ಆಗಿ ಆ ಥರ ಹೇಳ್ಕೊಂಡ್ರೆ ತಕ್ಷಣ ಏನಾಗುತ್ತೆ ಗೊತ್ತಾ, ಅದು ಸ್ಟಾಪ್ ಆಗತ್ತೆ. ಆ ಥರ 1, 3, 4 ಆ ಥರ ಪ್ರಯತ್ನ ಮಾಡಿ ನೋಡಿ. ಅದು ಹೋಗ್ತಾ 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 ನಾರ್ಮಲ್ ಆಗ್ಬಿಟ್ಟು 2, 3 hours ನಾರ್ಮಲೈಸೇಷನ್ಗೆ ಬಂದ್ಬಿಡ್ತದೆ ಆಟೋಮೆಟಿಕ್ಕಾಗಿ. ನೋಡಿದ್ರಾ? ಯಾವುದೇ ಮೆಡಿಸಿನ್ ಬೇಕಾಗಿಲ್ಲ ಅಲ್ಲಿ. ಇಂಥ ಪರಿಸ್ಥಿತಿ ಇದೆ. ಇದು ಯಾವುದಿಂದ ಇಷ್ಟು ಪವರ್ ಬರುತ್ತೆ ನಮ್ಗೆ ಅಂತಂದ್ರೆ, ವಿಟ್ನೆಸ್ಸಿಂಗ್, ಅದರಿಂದ ಇಷ್ಟು ಪವರ್ ಬರುತ್ತೆ. ಆ ವಿಟ್ನೆಸ್ಸಿಂಗ್ ಅನ್ನೋದು ಮಾಡೋದು ಪ್ರಯತ್ನ ಮಾಡಬೇಕು ಪ್ರತಿಯೊಬ್ಬರು, ಪ್ರತಿನಿತ್ಯ. ಆಯ್ತಾ? ಯಾವುದೇ ಪ್ರೊಫೆಷನಲ್ ಇರಿ ನೀವು, ಪರವಾಗಿಲ್ಲ, ಇದು ನೀವು ಮಾಡೋದು ಅಭ್ಯಾಸ ಮಾಡಿ ಅಂತ ಹೇಳಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನೋಡಿ, ಒಂದು ಪರ್ಸನ್ಗೆ ಅದೇ ಅವರು ಏನಾದರೂ ಪದೇ ಪದೇ ಮೂತ್ರ ಬರ್ತಾ ಇದ್ದ ಡಾಕ್ಟರ್ ಹತ್ರ ಹೋದ್ರೆ ಏನಾಗ್ತಾ ಇತ್ತು, ಏನೋ ಮದ್ದು ಕೊಡ್ತಾರೆ, ಸೈಡ್ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಏನೋ ಆಗ್ತಾ ಇತ್ತು. ಬಟ್ ಜಸ್ಟ್ ಬೈ ಅಬ್ಸರ್ವೇಷನ್, ಈಗ ಬರ್ತಾ ಇದೆ, ಈ ರೀತಿಯಲ್ಲಿ ನನಗೆ ಈಗ ಮೂತ್ರ ಹೋಗ್ಬೇಕಂತ ಅನಿಸ್ತಾ ಇದೆ ಅಂತ ನೀವು ಅನ್ಕೊಂಡ್ರೆ, ಸ್ವಲ್ಪ ಹಾಗೆ ಜಸ್ಟ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿಕೊಂಡು ಮೆಂಟಲಿ ಫಿಸಿಕಲಿ
ಒಂದನಾಗಿ ಇದ್ರೆ ಸ್ವಲ್ಪ ಹೊತ್ತಿಗೆ ಅದು ನಿಧಾನ ಆಗುತ್ತೆ. ಮೇ ಬಿ ಫಸ್ಟ್ ಟೈಮ್ 20 ಮಿನಿಟ್ಸಲ್ಲಿ ಬರ್ಬೋದು. ಹಾಗೆ ಪದೇ ಒಂದ್ಸರಿ ಮಾಡ್ಕೊತ ಹೋದ್ರೆ 30 ನಿಮಿಷ, 45 ನಿಮಿಷ, 1 ಗಂಟೆ, 2 ಗಂಟೆ ನಾರ್ಮಲ್ ಆಗ್ಬಿಡ್ತದೆ. ನೆಕ್ಸ್ಟು ನಾರ್ಮಲ್ ಆಗ್ಬಿಡ್ತದೆ. ನೋಡಿದ್ರಾ? ಈ ರೀತಿಯಲ್ಲಿ ಎಷ್ಟು ಏನು ಬೇಕಾದರೂ ನಾವು ಸಾಲ್ವ್ ಮಾಡ್ಕೋಬಹುದು. ಇನ್ನೊಂದು ವ್ಯಕ್ತಿ ಪದೇ ಪದೇ ಅವನು ನೈಟ್ ಮಲ್ಕೋಬೇಕಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ನಿದ್ದೆ ಬರೋದು. ಆ ಸ್ಟ್ರೆಸ್ ಅಷ್ಟಿರ್ತದೆ. ಅವನು ಪ್ರತಿ ನೈಟ್ ಏನಂದ್ರೆ ಅವ್ರಿಗೆ ಏನೋ ಟೆಕ್ನಿಕ್ ಇದೆ, ವಿಟ್ನೆಸ್ಸಿಂಗ್ ಅಂತ. ನೋಡಪ್ಪ, ಈಗ ನಾನು ಟ್ಯಾಬ್ಲೆಟ್ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ನಾನು ನಿದ್ರೆ ಬರೋದು ಅಂತ ಟ್ಯಾಬ್ಲೆಟ್ ಅಂದ್ರೆ ಕೈಯಲ್ಲಿ ತಗೊಂಡಿದ ಮೇಲೆ ಆಯ್ತಾ, ಈಗ ನಾನು ಈ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಅದರಿಂದ ನಾನು ನಿದ್ದೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ ಅಂತ ಅವನು ಅವೇರ್ನೆಸ್ ಅಲ್ಲಿ ಇದ್ದು ಆ ಥಾಟ್ ಹೊರಗಡೆ ಅನ್ಕೊಂಡ್ರು ಸಾಕು. ಆಯ್ತಾ? ಅವಾಗ ಸ್ವಲ್ಪ ತಡ ಮಾಡಿದ್ರೆ ಅದು ಹಾಗೆ ಇಟ್ಬಿಟ್ಟು, ಓಕೆ, ಅಂದ್ರೆ ನೀವು ಅವೇರ್ನೆಸ್ ಅಲ್ಲಿ ಬಂದ್ರಲ್ಲ, ಈಗ ನಿಮ್ ಜೊತೆ ನೀವು ಅವೇರ್ನೆಸ್ ಬಂದ್ರಲ್ಲ, ಅದು ಪಕ್ಕ ಇಟ್ಬಿಟ್ಟು ಸ್ವಲ್ಪ ನಿದ್ದೆ ಸ್ಟಾರ್ಟ್ ಮಾಡಿ ನಿದ್ದೆ ಬರ್ತದೆ. ಇಲ್ಲ ಅವಾಗೆಲ್ಲಾದ್ರೂ ಆ ರೀತಿ ಮಾಡುವಾಗ ಏನಾಗುತ್ತೆ, ಟ್ಯಾಬ್ಲೆಟೇ ಬೇಕಾಗಿಲ್ಲ, ಟ್ಯಾಬ್ಲೆಟ್ ಒಂದು ಕಡೆ ಬಿಸಾಕ್ಬೋದು, ಈ ಕಡೆ ನಿದ್ದೆ ಆರಾಮಾಗಿ ಮಾಡ್ಬೋದು. ಇದು ನಥಿಂಗ್ ಬಟ್ ನಾವು ನಿದ್ದೆಗೆ ಮುಂಚೆ ಧ್ಯಾನ ಮಾಡಿ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಲ್ಲಿ ಧ್ಯಾನ ಮಾಡಪ್ಪ ಪ್ರತಿಯೊಬ್ಬರಿಗೂ ಹೇಳ್ತೀವಲ್ಲ ನಾವು, ನಿದ್ದೆಗೆ ಮುಂಚೆ ಧ್ಯಾನ ಮಾಡಿ. ನಿಮಗೆ ಇನ್ಸೋಮ್ನಿಯಾ, ನಿದ್ರೆ ಕೊರತೆ ಇದ್ರೆ ಧ್ಯಾನ ಮಾಡ್ಕೊಂಡು ನಿದ್ದೆ ಹೋಗಿ ಅಂತೀವಲ್ಲ, ಆ ರೀತಿಯಲ್ಲಿ. ಓಕೆ, ಈ ರೀತಿ ಎಷ್ಟು ಬೇಕು ನಿಮಗೆ ರಿಸಲ್ಟ್ಸು, ಏನು ರಿಸಲ್ಟ್ಸ್ ಬೇಕು ನಿಮಗೆ, ಎಲ್ಲ ಬರುತ್ತೆ. ಇದಕ್ಕೇನು ಸಿಂಪ್ಲೆಸ್ಟ್ ಬಟ್ ವೆರಿ ಪವರ್ಫುಲ್ ಟೆಕ್ನಿಕ್ ಇದು. ಅರ್ಥ ಆಯ್ತಾ? ಆದರೆ ಅಭ್ಯಾಸ ಅದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ನಾವು ಈಗ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ ಅಂದ್ರೆ ನಿಮ್ಮ ಹತ್ರ ಮಾತಾಡೋದು ಮಾತ್ರ ನನ್ನ ಮೈಂಡಲ್ಲಿ ಇರ್ತದೆ. ನನಗೆ ಯಾವುದು ಬೇರೆ ನಾಳೆ ಏನು ನಾಡಿದ್ದೇನು, ಸ್ವಲ್ಪ ಮುಂಚೆ ಏನು ಮಾಡಿದ್ದೀನಿ, ಅದಕ್ಕೆ ಮುಂಚೆ ಏನು ಮಾಡಿದ್ದೀನಿ, ನಿನ್ನೆ ಎಲ್ಲ ಎಲ್ಲಿ ಹೋಗಿದ್ದೀನಿ, ಅಲ್ಲೇನೋ ಕಾರ್ಯಕ್ರಮ ನಡೀತು, ನನಗದು ಗೊತ್ತೇ ಇಲ್ಲ. ನನ್ನ ಮೈಂಡಲ್ಲಿ ಯಾವುದೂ ಇಲ್ಲ. ಬರೀ ನಿಮ್ಮ ಹತ್ರ ಮಾತಾಡೋದು ಮಾತ್ರ ನನ್ನ ಮೈಂಡಲ್ಲಿ ಇದೆ ಈಗ, ಅಲ್ವಾ? ದಿಸ್ ಈಸ್ ಕಾಲ್ಡ್ ವಿಟ್ನೆಸ್ಸಿಂಗ್. ದಿಸ್ ನಥಿಂಗ್ ಬಟ್ ಎ ಮೆಡಿಟೇಷನ್. ಆದರೆ ಇದು ಅಷ್ಟು ಪವರ್ಫುಲ್ ಯಾಕೆ ಹೇಳ್ತಾ ಇದ್ರೆ, ನಾವು ಧ್ಯಾನದಲ್ಲಿ ಮಾತ್ರ 1 ಗಂಟೆ ಮಾಡಿ ಮಿಕ್ಕಿದ 23 ಗಂಟೆ ನಾನು ಹೇಗ್ ಬೇಕಂದ್ರೆ ಆಗ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಎಲ್ಲರೂ ಮಾಡೋದೇ ತಪ್ಪು. 23 ಗಂಟೆ ಆಗಲಿ, ಇಲ್ಲ 16 ಗಂಟೆ ಆಗಲಿ, 17 ಗಂಟೆ ಆಗಲಿ ನಿದ್ದೆ ಬಿಟ್ರೆ ಮಿಕ್ಕಿ ಸಮಯ ಎಲ್ಲ ಏನು ಮಾಡ್ತೀವಿ? ಧ್ಯಾನ ಮಾಡೋ ಸಮಯ ಧ್ಯಾನ, ಮಿಕ್ಕಿ ಸಮಯ ನಮ್ಮ ಇಷ್ಟ ಪ್ರಕಾರ ಡ್ಯಾನ್ಸ್. ಏನ್ ಡ್ಯಾನ್ಸು? ಮೆಂಟಲ್ ಡ್ಯಾನ್ಸ್. ಅರ್ಥ ಆಯ್ತಾ? ಫಿಸಿಕಲ್ ಡ್ಯಾನ್ಸ್ ಅಲ್ಲ, ಬಾಡಿ ಅಲ್ಲೇ ಇರ್ತದೆ. ಫಿಸಿಕಲಿ ಡ್ಯಾನ್ಸ್ ಮಾಡಲ್ಲ, ಮೆಂಟಲಿ ಡ್ಯಾನ್ಸ್ ಮಾಡ್ತಾನೆ ಇರ್ತೀವಿ. ಒಂದು ಸ್ಟೆಪ್ ಇಲ್ಲಿ, ಒಂದು ಸ್ಟೆಪ್ ಆಕಾಶದಲ್ಲಿ, ಒಂದು ಸ್ಟೆಪ್ ಮನೆಯಲ್ಲಿ, ಒಂದು ಸ್ಟೆಪ್ ಆಫೀಸಲ್ಲಿ. ನೋಡಿದ್ರಾ? ಇದೇನ್ ಡ್ಯಾನ್ಸ್ ಇದು? ಈ ತರ ಮಾಡಿದ್ರೆ ರಿಸಲ್ಟ್ ಬರೋದಿಲ್ಲ ಫ್ರೆಂಡ್ಸ್. ನೋ ರಿಸಲ್ಟ್. ಯಾವ ಸಮಸ್ಯೆ ತೀರೋದಿಲ್ಲ. ಅರ್ಥ ಆಯ್ತಾ? ಸೊ ವರ್ತಮಾನದಲ್ಲಿ ಇರೋದು ನೀವು ಪ್ರಾರಂಭಿಸಿದ್ರೆ ಸೃಷ್ಟಿಕರ್ತ, ಸೃಷ್ಟಿ, ನಿಸರ್ಗ ನಿಮ್ಗೆ ಏನ್ ಬೇಕೋ ಅದು ನಿಮ್ಮ ಹಿಂದ್ಗಡೆ ಸಾಲ್ವ್ ಮಾಡ್ತಾನೇ ಬರ್ತದೆ. ನೋಡಿದ್ರ? ಈಗ ಉದಾಹರಣೆಗೆ ಒಂದು ಸಸ್ಯ ಅತ್ತೆ ಇದಾರೆ ಅಂತ ಇಟ್ಕೊಳ್ಳಿ, ಅವ್ರ ಮಧ್ಯೆ ಸಮಸ್ಯೆ, ಅದ್ರ ಬಗ್ಗೆನೆ ಇವರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ, ಅವರು ಅದ್ರ ಬಗ್ಗೆ ಮಾತಾಡ್ತಾ ಯೋಚನೆ ಮಾಡ್ತಾ ಇರ್ತಾರೆ. ಅವರು ತಿನ್ನೋದ್ರ ಬಗ್ಗೆ ಆಗ್ಲಿ, ತಿನ್ನುವಾಗ ಆಗ್ಲಿ, ಕೂತ್ಕೊಳ್ಳುವಾಗ ಆಗ್ಲಿ, ಮಾತಾಡುವಾಗ ಅದ್ರ ಬಗ್ಗೆ ಅರಿವೇ ಇಲ್ಲ, ಅದ್ರ ಬಗ್ಗೆ ವಿಟ್ನೆಸ್ ಇಲ್ಲ. ಅವರು ಇಬ್ರು ಅವ್ರ ಮನಸ್ಸು ಪೂರ್ತಿ ಆ ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತದೆ. ದೇಹ ಮಾತ್ರ ತಿಂತಾ ಇರ್ತದೆ, ಒಂದ್ ಕಡೆ ನಡೀತಾ ಇರ್ತದೆ, ಒಂದ್ ಕಡೆ ಅಲ್ಲಿ ಹೋಗ್ತದೆ, ಇಲ್ಲಿ ಹೋಗ್ತದೆ. ನೀವು ಅರ್ಥ ಮಾಡ್ಕೊಳ್ಳಿ ಏನ್ ಪರಿಸ್ಥಿತಿ. ಈಗ ಸಾಲ್ವ್ ಆಗೋದು ಹೇಗೆ? ಆಗೋದಿಲ್ಲ, ಅದು ಹೆಚ್ಚಾಗ್ತಾ ಹೋಗ್ತದೆ. ಅದು ನೀವು ಬಿಟ್ಬಿಡಿ ಎಲ್ಲ. ಈಗ ಅದು ಇರ್ಲಿ ಒಂದ್ ಕಡೆ ಆಗಿದ್ಯಾ, ಓಕೆ, ಬಿಟ್ಬಿಡಿ. ಜಸ್ಟ್ ಬಿ ವಿತ್ ಯುವರ್ ಕರೆಂಟ್ ಮೂಮೆಂಟ್. ಸಮಸ್ಯೆ ಇದೆ, ಎಸ್, ಇರ್ಲಿ, ಪಕ್ಕಿರ್ಲಿ, ಸಮಸ್ಯೆ ಪಕ್ಕಿರ್ಲಿ. ನೀವು ಮಾತ್ರ ತಿನ್ನೋದ್ರಲ್ಲಿ, ಆ ಊಟ ತಯಾರು ಮಾಡೋದ್ರಲ್ಲಿ, ಅಥವಾ ಪೂರ್ತಿ ಏಕೀಕೃತವಾಗಿ, ಏಕೈಕ ಅಂದ್ರೆ ಒಂಥರ ಬಿ ಯುನೈಟೆಡ್ ವಿತ್ ದಟ್ ಹಾಗಿದ್ದೀರಿ ಅಂತ ಇಟ್ಕೊಳ್ಳಿ.
ಸ್ವಲ್ಪ ದಿವಸ ಹಾಗೆ ಮಾಡಿ ನೋಡಿ. ಅಲ್ಲಿ ನಿಮ್ಮ ಅತ್ತೆ, ಇನ್ನೊಬ್ರು ಯಾವುದೇ ಆಂಟಿ ಆಗಿದ್ರೆ ಅಲ್ಲಿ ಏನು ವ್ಯತಿರೇಕ ಆಗ್ತದೆ, ಆ ವ್ಯತಿರೇಕ ಆಟೋಮೆಟಿಕ್ ಸಮಸ್ಯೆ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲ ಆ ಸಮಸ್ಯೆ ಹೋಗಿರ್ತದೆ. ಇದು ಆಕ್ಚುಲ್ ಇವತ್ತಿನ ರಹಸ್ಯ. ನಾನು ಈ ಸೀಕ್ರೆಟ್ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ಧ್ಯಾನ ಮಾಡಿದೀವಿ, ಆಗಿಲ್ಲ, ಇದು ಆಗಿಲ್ಲ, ಹಾಗೆ ಇದೆ, ಹೀಗೆ ಇದೆ ಅಂತ ಹೇಳೋದಲ್ಲ. ಮಿಕ್ಕಿದ ಸಮಯ ಏನ್ ಮಾಡಿದ್ರಿ? ನಿಮ್ಮ ಮೈಂಡನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ರಿ? ನಿಮ್ಮ ಥಾಟ್ಸ್ ಅನ್ನು ಏನ್ ಮಾಡಿದ್ರಿ? ಎಲ್ಲೆಲ್ಲಿ ನಿಮ್ಮ ಥಾಟ್ಸ್ ಸಂಚಾರ ಮಾಡ್ತಾ ಇದೆ? ಅರ್ಥ ಆಯ್ತಲ್ಲ? ಆ ರೀತಿ ಇರುವಾಗ ಸಮಸ್ಯೆ ಯಾವುದು ಸಾಲ್ವ್ ಆಗುವುದಿಲ್ಲ. ಇಡೀ ನಿಸರ್ಗ, ಆಯ್ತಾ, ಯಾವಾಗಲೂ ಸಿದ್ಧವಾಗಿರತ್ತೆ, ನೀವು ಆ ಜೊತೆಗಿದ್ರೆ. ನೀವು ಆ ಜೊತೆಗೆ ಇರಬೇಕು ಅಂತಂದ್ರೆ ನೀವು ಪ್ರೆಸೆಂಟ್ ಮೂಮೆಂಟ್ ಇರಲೇಬೇಕು. ಅದು ಅದ್ರ ಜೊತೆಗೆ ನೀವು ಇರಬೇಕಂದ್ರೆ ಪ್ರೆಸೆಂಟ್ ಮೂಮೆಂಟ್ ಇರಬೇಕು. ಇದ್ರೆ ಎವ್ರಿಥಿಂಗ್ ಎಲ್ಸ್ ಇಟ್ ವಿಲ್ ಬಿ ಟೇಕೆನ್ ಕೇರ್. ಯಾವ ಜಂತುಕ್ಕೆ, ಪಕ್ಷಿಗೆ, ಇನ್ನೊಂದಕ್ಕೂ ಯಾವ ಆಹಾರ ಬೇಕು, ಯಾವಾಗ ಸಿಗ್ಬೇಕು, ಎಲ್ಲಿ ಸಿಗ್ಬೇಕು, ಅದು ನೋಡ್ತಾ ಇರ್ತದೆ ಅಷ್ಟೇ. ಪಕ್ಷಿಗೆ ಗೊತ್ತಾ ಎಲ್ಲಿ ಸಿಗತ್ತೆ, ಏನ್ ಗೊತ್ತೆ ಅಂತ, ಎಲ್ಲಿಗೆ ಹೋಗ್ಬೇಕಂತ? ಎಸ್, ನಿಸರ್ಗ ರೆಡಿ ಇದೆ, ಕೊಡ್ತದೆ ಅದಕ್ಕೆ ಅಷ್ಟೇ. ಆ ರೀತಿಯಲ್ಲಿ ಇಡೀ ಸೃಷ್ಟಿ ನಡೆಯುವಾಗ ನಮ್ಗೇನು ಅಷ್ಟು ತೊಂದರೆ? ನಾವ್ ಯಾಕೆ ತೊಂದರೆ ಮಾಡ್ಕೋಬೇಕು? ನಾವು ಅದೇ ರೀತಿಯಲ್ಲಿ ಜೀವನ ಮಾಡೋದು ಪ್ರಾರಂಭಿಸೋಣ. ಅದಕ್ಕೆ ಪ್ರತಿ ಯೋಗಿ, ಋಷಿ, ಮುನಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತಾರೆ. ಮನಸ್ಸು ಶೂನ್ಯದಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿರ್ತಾನೆ ಅಷ್ಟೆ. ಅವನಿಗೆ ಊಟ ಬೇಕಾ, ಯಾರೋ ಒಬ್ರು ಬಂದು ತಂದು ಕೊಟ್ಟು ಹೋಗ್ತಾರೆ ಅಷ್ಟೇ. ನೀರು ಬೇಕಾ, ಯಾರೋ ಬಂದು ತಂದು ಕೊಟ್ಟು ಹೋಗ್ತಾರೆ. ಅವ್ರ ಪ್ರಯತ್ನಪೂರ್ವಕವಾಗಿ ಹಾಗೆ ಹೀಗೆ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಹುಡ್ಕೋದು ಅದು ಇದು ಏನ್ ಮಾಡೋದಿಲ್ಲ, ಬೇಕಾಗಿಲ್ಲ. ಬಿಕಾಸ್ ಈಸ್ ವಿತ್ ದ ಪ್ರೆಸೆಂಟ್ ಮೂಮೆಂಟ್, ಈಸ್ ವಿತ್ ದ ಎಕ್ಸಿಸ್ಟೆನ್ಸ್ ಇಟ್ ಸೆಲ್ಫ್. ಅದು ಕರೆಕ್ಟ್ ಸಮಾಧಾನ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತೀರಾ? ಮಾಡ್ಬೋದಾ ನಾಳೆಯಿಂದ?